ಗುಡ್ ಮಾರ್ನಿಂಗ್ ಈಚ್ ಒನ್ ಆಫ್ ಯು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಚಾನೆ ವೇಳೆಯಲ್ಲಿ ಆತನನ್ನು ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ಈ ಮುಂಜಾನೆ ಅನ್ನೋದು ನಮ್ಮನ್ನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬೋಧಕ ವರ್ಗದವರಿಗೂ, ಸಹೋದರ ಸಹೋದರಿಯರಿಗೂ, ಆತ್ಮೀಯ ಪ್ರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಮುಂಚಾನೆ ವಂದನೆಗಳನ್ನ ಸಲ್ಲಿಸುವಂತನಾಗಿದ್ದೇನೆ. ಊಟವನ್ನ ನಾವು ಪ್ರಾರಂಭಿಸುವಾಗೆ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಹಿರಿಕರಾಗಿರ್ತಕ್ಕಂಥ ಪ್ರೇಮ್ನಾಥ್ ಕೋಲ್ಕರ್ ಅವರಿದ್ದಾರೆ. ಅವರು ನಮಗೆ ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. Let's pray. Gracious Heavenly Father, we thank you, my Lord, for giving us this wonderful opportunity, my Lord, to wake up us early in the morning and to bring me and all the participants and the organizer of this Zoom prayer meeting to your feet, Lord. Yes, Lord, we thank you for giving us a sound sleep. And Lord, we thank you once again for bringing us to your feet, Lord. Lord, please be with the speaker of this hour as he is going to share your words to us, my Lord. Let the words be yours, my Lord, and not his. Yes, my Lord, let all the participants and me hear the words, my Lord, and walk according to the words. Lord, lead us and guide us, Lord. And I pray in the precious name of Jesus Christ. Amen. 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 Thank you, sir, for your prayer. Thank ಈಗ you, ನಾವು Pastor. ಸಂದೇಶವನ್ನ ತರುವಂತವ್ರನ್ನ ಪರಿಚಯಿಸ್ತಕ್ಕಂಥದ್ದು ವಾಡಿಕೆಯಾಗಿದೆ. ನಿಮ್ಮೆಲ್ಲರಿಗೂ ಚಿರಪರಿಚಿತ ಪಾಸ್ಟರ್ ತಿಮೋತಿ GN ಎಂಬುದಾಗಿ. ಅವರು ಮೂಲತಃ ಬೆಳಗಾಂನವರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು. ನಾವು ಮತ್ತು ಅವರು ಸೇರಿ ನಾವು ಸತ್ಯವೇದದ ತರಬೇತಿಯನ್ನ ಒಂದೇ ವರ್ಷದಲ್ಲಿ ಮತ್ತು ನಾವು ಅಲ್ಲಿ ಜೊತೆಯಾಗಿ ಸಹ ಇದ್ದು, ಅಂದ್ರೆ ಪ್ರಾರಂಭದಿಂದ ಅಂತ್ಯದವರೆಗೂ ಸಹ ಯಾವುದೇ ರೀತಿಯಂತ ನಮ್ಮಲ್ಲಿ ಜಗಳವಾಗಲಿ, ಯಾವುದೇ ರೀತಿಯಂತ ಮನಸ್ತಾಪಗಳಾಗಲಿ ಇಲ್ಲದೆ ಕೊನೆಯವರೆಗೂ ನಾವು ಆ ಒಂದು ಪ್ರೀತಿಯ ಫ್ರೆಂಡ್ಶಿಪ್ ನಮ್ಗೆ ಬಹಳ ಬಾಂಧವ್ಯ ಆಗಿತ್ತು. ಅದರಲ್ಲಿ ಪಾಸ್ಟರ್ ತಿಮೋತಿ ಅವರು ಮತ್ತೆ ನನ್ನ ಆತ್ಮೀಯ ಸ್ನೇಹಿತರು. ನಾವು ಮತ್ತು ಅವರೆಲ್ಲರೂ ಸಹ ಒಂದೇ ಸಾರಿ ನಾವು ಬೆಂಗಳೂರು ಆ ಒಂದು ಪ್ರಾಂತಕ್ಕೆ ನಾವು ವರ್ಗಾವಣೆಯಾದ. ಅದಾದ ನಂತರ ಅವರು ಪೀಣ್ಯ ಸಭೆಯ ಬೋಧಕರಾಗಿ ಸೇವೆಯನ್ನ ಮಾಡಿದ್ರು. ನಾನು ಸುಲ್ತಾನ್ ಪಳ್ಳಿಯ ಸಭೆಯ ಪಾಲಕನಾಗಿ ಸೇವೆಯನ್ನ ಮಾಡಿದೆ. ದೇವರು ವಿಶೇಷವಾಗಿ ಅವರನ್ನ ಆಶೀರ್ವಾದ ಮಾಡಲಿ, ಬಲಪಡಿಸಲಿ. ಈಗ ಪ್ರಸ್ತುತ ಅವರು ನಮ್ಮ RT ನಗರ ಸುಲ್ತಾನ್ ಪಳ್ಳಿ ಸಭೆಯ ಸಭೆಯಲ್ಲಿ ಬೋಧಕರಾಗಿದ್ದಾರೆ ಬೆಂಗಳೂರಿನಲ್ಲಿ. ದೇವರು ಅವ್ರನ್ನ ವಿಶೇಷವಾಗಿ ಅವ್ರ ಕುಟುಂಬ, ಅವ್ರ ಮಕ್ಕಳನ್ನ ಮತ್ತು ಅವರ ಸೇವೆಯನ್ನ ಬಲಪಡಿಸಲಿ. ಆಡಿಯನ್ ಪಾಸ್ಟರ್, ಅಭಿಷಕ್ತ ಬೋಧಕರು ಈ ಸಮಯದಲ್ಲಿ ನನ್ನ ಅನುದಿನ ಮನ್ನಾ ಕಾರ್ಯಕ್ರಮದ ಕುಟುಂಬದ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ನನ್ನ ಆತ್ಮೀಯ ಸ್ನೇಹಿತರು, ಬೋಧಕರಾಗಿರ್ತಕ್ಕಂಥ ಪಾಸ್ಟರ್ ತಿಮೋತಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಈ ಸಮಯನ ನಾವು ನಿಮಗೆ ಅರ್ಪಿಸುವಂತರಾಗಿದ್ದೇವೆ. ಪಾಸ್ಟರ್ ತಿಮೋತಿ ಅವರು. ಓಕೆ, ನಮಸ್ಕಾರ. ನಮಸ್ತೆ. ಓಕೆ, ಶುಭೋದಯ ಎಲ್ಲರಿಗೂ. ಮತ್ತೊಂದು ಆವರ್ತಿ ಇವತ್ತಿನ ಈ ಒಂದು ವಿಶೇಷವಾದ ಅನುದಿನದ ಮನ್ನಾ ಕಾರ್ಯಕ್ರಮಕ್ಕೆ ಬೋಧಕರ ಮೂಲಕವಾಗಿಯೂ ನಮ್ಮ ಎಲ್ಲ AWR ಕುಟುಂಬದ ವತಿಯಿಂದ ಮತ್ತೊಂದು ಆವರ್ತಿ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುವಂತವನಾಗ್ತೀನಿ. ಎಲ್ಲರಿಗೂ ಶುಭೋದಯ, ಬೆಳಗಿನ ವಂದನೆಗಳು. ದೇವರು ರಾತ್ರಿಯೆಲ್ಲ ಇಂಪಾದ ನಿದ್ರೆಯನ್ನು ದಯಪಾಲಿಸಿ ಉದಯ ಕಾಲದಲ್ಲಿ ಮತ್ತೆ ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತೆಯೋ ಮತ್ತು ಆ ಮಹಾದೇವರನ್ನ ಸ್ತುತಿಸುವಂತಹ ಸೌಭಾಗ್ಯವನ್ನ ನಮ್ಮೆಲ್ಲರ ಬಾಳಿಗೆ ಕೊಟ್ಟಿದ್ದಾರೆ. ಆತ್ಮೀಯ ಸ್ನೇಹಿತರಾದ ಬೋಧಕರಾದ ಸುರೇಂದ್ರ ಅವರು ಸ್ವಾಗತವನ್ನ ಮಾಡಿದ್ರು. ನಿಮಗೂ ಸಹ ವಂದನೆಗಳನ್ನ ತಿಳಿಸ್ತೇನೆ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬ, ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ನೇರವಾಗಿ ಸಮಯವನ್ನ ವ್ಯರ್ಥ ಮಾಡದೆ ಇವತ್ತಿನ ಅನುದಿನದ ಮನ್ನಾ ಕಾರ್ಯಕ್ರಮದಲ್ಲಿ ಒಂದು ಪಾಲು ಹೊಂದುವಂತ ಅವಕಾಶವನ್ನ ದೇವರು ಕೊಟ್ಟಿದ್ದಾರೆ. ಆ ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸುವಂತವರಾಗಲ್ಲ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂತಹ ಪರಮ ವೇದ ಭಾಗವು ಆದಿಕಾಂಡ 5ನೇ ಅಧ್ಯಾಯ 24ನೇ ವಚನ. ಸಂದೇಶದ ಶಿರೋನಾಮೆ ಸಾವನ್ನ ಹೊಂದದ ವ್ಯಕ್ತಿ ಎಂಬುದಾಗಿ. ಆದಿಕಾಂಡ 5ನೇ ಅಧ್ಯಾಯ 24ನೇ ವಚನ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು ಎಂಬುದಾಗಿ. ಮತ್ತೊಂದು ಆವರ್ತಿ, ಆದಿಕಾಂಡ 5ನೇ ಅಧ್ಯಾಯ 24ನೇ ವಚನ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು ಎಂಬುದಾಗಿ.
ದೇವರು ಈ ವಾಕ್ಯದ ಮೂಲಕ ನಮ್ಮನ್ನೆಲ್ಲ ಇವತ್ತು ಆಶೀರ್ವಾದ ಮಾಡಲಿ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡುವಂತವರ. ಪರಲೋಕವನ್ನ ಭೂಲೋಕವನ್ನ ಆಳುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಂದು ಪವಿತ್ರವಾದ ನಿಮ್ಮ ನಾಮದ ಮೂಲಕವಾಗಿಯೂ ನಿಮ್ಮ ಪವಿತ್ರವಾದ ವಾಕ್ಯದ ಮೂಲಕವಾಗಿಯೂ ಅನುದಿನದ ಮನ್ನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಂದು ಕೇಳುಗರ ಹೃದಯವನ್ನ ಸ್ವಾಮಿ ತೆರೆದು ಈ ಪವಿತ್ರವಾದ ಮನ್ನಾವನ್ನ ಹೃದಯದಲ್ಲಿ ತುಂಬಿ, ನಾವು ಸಹ ಭವಿಷ್ಯತ್ತಿನ ದಿನಗಳಲ್ಲಿ ದೇವರ ಮಕ್ಕಳಾದ್ರೆ ನಮಗೆ ಎಂತಹ ಒಂದು ಆಶೀರ್ವಾದಗಳು ಸಿಗುತ್ತದೆ ಅಂತಕ್ಕಂತಹ ಒಂದು ಆಲೋಚನೆಯೊಂದಿಗೆ ಈ ಅನುದಿನದ ಮನ್ನಾ ಬೆಳಗಿನ ಜಾವದಲ್ಲಿ ಅರುಣೋದಯದಲ್ಲಿ ಎದ್ದು ನಿನ್ನನ್ನು ಸ್ತುತಿಸುವಂತ ಸೌಭಾಗ್ಯವನ್ನ, ನಿನ್ನ ವಾಕ್ಯವನ್ನ ಕೇಳುವಂತ ಭಾಗ್ಯವನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮವನ್ನು ನಡೆಸುವಂತವರನ್ನ ಮತ್ತು ಈ ಸಂದರ್ಭದಲ್ಲಿ ದೇವರ ವಾಕ್ಯವನ್ನ ತಿಳಿಸ್ತಾ ಇರತಕ್ಕಂಥ ನನ್ನನ್ನ ಕೇಳುವಂತವರನ್ನ ನಿಮ್ಮ ಪವಿತ್ರವಾದ ಚರಣ ಸನ್ನಿಧಾನದಲ್ಲಿ ತಂದಿದ್ದೇನೆ ಸ್ವಾಮಿ. ಅವರೆಲ್ಲರನ್ನ ನೀನು ಆಶೀರ್ವಾದ ಮಾಡಿ ನಿಮ್ಮ ಪವಿತ್ರವಾದ ನಾಮದಿಂದ ತುಂಬಿಸಿ ಬಲಪಡಿಸಿ ಆಶೀರ್ವದಿಸಿ ನಡೆಸುತ್ತಾ ಬರಬೇಕಾಗಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೆನ್. ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿ, ಇವತ್ತಿನ ಈ ಒಂದು ಬೆಳಗಿನ ಜಾವದಲ್ಲಿ ಒಂದು ವಿಶೇಷವಾದ ಆಲೋಚನೆಯೊಂದಿಗೆ ಅನುದಿನದ ಮನ್ನಾ ಕಾರ್ಯಕ್ರಮವು ತೆರೆದುಕೊಳ್ಳುವಂತದ್ದಾಗಿದೆ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ರಿಂದ ಕಾಣದೆ ಹೋದನು. ಸಾವನ್ನ ಹೊಂದದ ವ್ಯಕ್ತಿ, ಅ ಮ್ಯಾನ್ ಹೂ ಡಿಡ್ ನಾಟ್ ಡೈ ಎಂತಕ್ಕಂಥದ್ದು. ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನ ರುಚಿ ನೋಡುವಂತವ್ರಾಗ್ತೀವಿ. ಆಹಾರ ಪದಾರ್ಥಗಳನ್ನ, ಅದು ಚೆನ್ನಾಗಿದೆ, ಇಡ್ಲಿ ಚೆನ್ನಾಗಿದೆ, ಸಾಂಬಾರ್ ಚೆನ್ನಾಗಿದೆ, ದೋಸೆ ಚೆನ್ನಾಗಿದೆ, ಚಿತ್ರಾನ್ನ ಚೆನ್ನಾಗಿದೆ, ಪುಳಿಯೋಗರೆ ಚೆನ್ನಾಗಿದೆ. ಸೊ ಇನ್ನಿತರ ತಿನ್ನುವಂತ ಎಲ್ಲಾ ಪದಾರ್ಥಗಳನ್ನ ರುಚಿ ನೋಡುವಂತವ್ರಾಗ್ತೀವಿ. ಮತ್ತು ಇದು ಕ್ರಿಸ್ಮಸ್ ಸೀಸನ್, ಪ್ರತಿಯೊಬ್ಬರು ಸಹ ಹೊಸ ಬಟ್ಟೆಗಳನ್ನ ಧರಿಸಿಕೊಂಡು ಸಂಭ್ರಮಿಸುವಂತದ್ದು, ಅದನ್ನು ಸಹ ಅನುಭವಿಸುವಂತಹ ಒಂದು ಕಾಯಿಲೆ, ತೊಂದರೆ, ರೋಗ ಬೇನೆಗಳನ್ನು ಸಹ ಮನುಷ್ಯ ಅನುಭವಿಸುವಂತದ್ದನ್ನ ನಾವು ಕಾಣ್ತೇವೆ. ಮನೆ, ಆಸ್ತಿ ಪಾಸ್ತಿ, ಹಣ, ವಸ್ತ್ರ, ವೈಡೂರ್ಯ, ಚಿನ್ನ, ಬೆಳ್ಳಿ ಇದೆಲ್ಲವುಗಳನ್ನ ನಾವು ಮಾಡ್ಕೊಂಡು ಏನ್ ಮಾಡ್ತೀವಿ, ಅದರ ಅನುಭವವನ್ನ ಸಹ ನಾವು ತೆಗೆದುಕೊಳ್ಳುವಂತ. ಆದ್ರೆ ಮನುಷ್ಯ ಕೊನೆಯದಾಗಿ ಸಾವನ್ನಪ್ತಾನೆ. ಸಾವು ಹೇಗೆ ಅಪ್ತಾನೆ ಅಂತಕ್ಕಂಥದ್ದನ್ನು ಸಹ ನಮಗ್ ಗೊತ್ತಿದೆ. ಅವನು ಸತ್ತೋಗ್ಬಿಟ್ಟ, ಇವನ್ ಸತ್ತೋಗ್ಬಿಟ್ಟ, ಅವ್ನು ಹಾಗಾದ, ಇವನ್ ಹೀಗಾದ, ಇದೆಲ್ಲವನ್ನು ನಾವು ಮಾತಾಡ್ಕೊಳ್ತೀವಿ. ಆದ್ರೆ ಸಾಯುವಂತ ಸಂದರ್ಭದಲ್ಲಿ ಮನುಷ್ಯ ಅನುಭವ ಇದೆಯಲ್ಲ, ಅವನು ಸಾಯುವಾಗ ನೋಡ್ಬೇಕಿತ್ತು, ಅವನು ಆ ರೀತಿ ತೀರ್ಹೋದ, ಇಲ್ಲ ಇವನು ಒಳ್ಳೆಯವನಪ್ಪ, ಅವನು ಬಹಳ ಕೂತಲ್ಲೇ ಅವನು ತೀರೋಗ್ಬಿಟ್ಟ, ಅವನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ, ಇದೆಲ್ಲವೂ ನಾವು ಮಾತಾಡ್ಕೊಳ್ಳುವಂತವ್ರಾಗ್ತೀವಿ. ಅವನು ಆ ರೀತಿ ಸತ್ತೋದ, ಇವನು ಈ ರೀತಿ ಸತ್ತೋದ. ಆದ್ರೆ ಸತ್ಯವೇದ ತಿಳಿಸುತ್ತೆ, ಸಾವನ್ನ ಹೊಂದದ ವ್ಯಕ್ತಿಯ ಬಗ್ಗೆ ನಮಗೆ ತಿಳಿಸಲ್ಕೊಡ್ತದೆ. ನೀವೆಲ್ಲ ಈ ವಚನವನ್ನ ಓದಿರ್ಬೋದು, ಆದ್ರೆ ಈ ವ್ಯಕ್ತಿಯ ಬಗ್ಗೆ ನೀವು ತಿಳ್ಕೊಂಡಿರ್ಬೋದು. ಆದ್ರೆ ಇಲ್ಲಿ ಕೂಲಂಕುಷವಾಗಿ ನಾವು ಯೋಚನೆ ಮಾಡಿದಾಗ ಆ ವ್ಯಕ್ತಿ ದೇವರ ಜೊತೆಗೆ ಅನ್ಯೋನ್ಯವಾಗಿ ನಡೆದುಕೊಂಡಿದ್ದರ ಪ್ರಯುಕ್ತವಾಗಿ ಸಾವನ್ನ ಹೊಂದದೆ ಕಾಣದೆ ಹೋದನು ಅಂತ ಸತ್ಯವೇದ ತಿಳಿಸಲ್ಪಡ್ತದೆ. ಸೊ ಹನೋಕನ ಬಗ್ಗೆ ನಾವು ಒಂದು 5-6 ಕಡೆ ಅಷ್ಟೇ ನಾವು ಕೇಳ್ತೀವಿ. ಸತ್ಯ ಆದಿಕಾಂಡದಲ್ಲಿ ಒಂದು 5 ಸರಿ, ಇಬ್ರಿ ಪುಸ್ತಕದಲ್ಲಿ 1 ಸರಿ ಮಾತ್ರ ನಂಬಿಕೆ ಬಗ್ಗೆ ಬರೆದಾಗ ನೋಡಲ್ಪಡ್ತೀವಿ. ಆ ವ್ಯಕ್ತಿಯ ಬಗ್ಗೆ ಹೆಚ್ಚಾದ ತಿಳುವಳಿಕೆ, ಆ ವ್ಯಕ್ತಿಯ ಬಗ್ಗೆ ಹೆಚ್ಚಾದ ಆಲೋಚನೆಗಳೇ ಮತ್ತು ಆ ವ್ಯಕ್ತಿಯ ಬಗ್ಗೆ ಹೆಚ್ಚಾದ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಆಲೋಚನೆಗಳನ್ನು ನಾವು ಸತ್ಯವೇದದಲ್ಲಿ ಕಾಣೋದಿಲ್ಲ. ಬರೀ 1 ಅಥವಾ 2 ನುಡಿಗಳಲ್ಲಿ ಅವನ ಇಡೀ ಜೀವನ ಚರಿತ್ರೆಯನ್ನ ಏನ್ ಮಾಡಿದ್ದಾರೆ ಸತ್ಯವೇದ ಲೇಖಕರು ಉಲ್ಲೇಖಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಸೊ ಏನು ಅಂದ್ರೆ, ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ, ದೇವರೊಂದಿಗೆ ಅನ್ಯೋನ್ಯವಾಗಿ ಹೇಗೆ ನಡೆದುಕೊಂಡಿದ್ದ, ಇದು ಇವತ್ತು ನಮ್ಗೆ ಏನಾಗ್ಬೇಕಂದ್ರೆ ನಮ್ ಗಮನಕ್ಕೆ ಬರಬೇಕು, ನಾವು ತಿಳಿದುಕೊಳ್ಳುವಂತವ್ರಾಗ್ಬೇಕು. ಹೇಗೆ ದೇವರ ಜೊತೆಗೆ ಅನ್ಯೋನ್ಯವಾಗಿ ನಡೆದುಕೊಂಡ. ನೀವು ಕೇಳ್ಬಹುದು, ಇಲ್ಲ ಪಾಸ್ಟರ್, ಆ ಕಾಲದ ಜನ ತುಂಬಾ ಒಳ್ಳೆಯವರಾಗಿದ್ರು, ಬಹಳ ನೀತಿವಂತರಾಗಿದ್ರು, ಅದಕ್ಕೆ ಹನೋಕನು ದೇವ್ರ ಜೊತೆಗೆ ಅನ್ಯೋನ್ಯವಾಗಿ ನಡೆದುಕೊಂಡಿದ್ದ. ಆ ಕಾಲದಲ್ಲಿ ಕೆಟ್ಟತನ ಇರ್ಲಿಲ್ಲ, ಆ ಕಾಲದಲ್ಲಿ ಪಾಪ ಇರ್ಲಿಲ್ಲ ಎಂಬುದಾಗಿ ಹೇಳ್ಬಹುದು. ಆದ್ರೆ ಆ ಕಾಲದಲ್ಲಿಯೂ ಸಹ ಕೆಟ್ಟತನ ಇತ್ತು. ಆ ಕಾಲದಲ್ಲಿ ಈಗಿನ ಕಾಲದ ಏನೇನು ಪಾಪಗಳಿದೆಯೋ ಆಗಿನ ಕಾಲದಲ್ಲಿಯೂ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ಸೊ ಕೊಲೆ ಇತ್ತು ಆಗಿನ ಕಾಲದಲ್ಲಿ,
ಇತ್ತು. ವ್ಯಭಿಚಾರ ಇತ್ತು. ತಂದೆ ತಾಯಿಗಳನ್ನ ವಿರೋಧ ಮಾಡ್ತಾ ಇದ್ರ ಇತ್ತು. ಆಮೇಲೆ ಇನ್ನಿದ್ರೆಲ್ಲ ಸುಳ್ಳು ಸಾಕ್ಷಿ ಇತ್ತು. ಎಲ್ಲದಕ್ಕೂ ಇತ್ತು. ಆದ್ರೆ ಈಗ ಮಾತ್ರ ಅದಕ್ಕೇನಾಗಿದೆ, ಬೇರೆ ಬೇರೆ ಹೆಸರುಗಳನ್ನ ನಾವು ಕಾಣ್ತೀವಿ. ಏನ್ ಹೆಸರುಗಳನ್ನ ಕಾಣ್ತೀವಿ ಅಂದ್ರೆ, ಆಗಿನ ಕಾಲದಲ್ಲಿ ಕೊಲೆ ನಡೀತಾ ಇತ್ತು, ಈಗಿನ ಕಾಲದಲ್ಲಿ ಕೊಲೆ ನಡೀತಾ ಇತ್ತು. ಆಗಿನ ಕಾಲದಲ್ಲಿ ಚಾಕು ಚೂರಿ ತಗೊಂಡು ಏನೇನೋ ಕೊಲೆ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಕೂತಲ್ಲೇ ಏನ್ ಮಾಡ್ತಿದ್ರು, ಸಾಯಿಸ್ತಾರ ಅಂತ ನೋಡ್ತೀವಿ. ಕಳ್ಳತನ ನಡೀತಾ ಇತ್ತು ಆಗಿನ ಕಾಲದಲ್ಲಿ, ಕದ್ಕೋತಾ ಇದ್ರು, ಕದ್ದೀತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನು ಅಂತ ಹೇಳಿದ್ರೆ, ಹೇಗೆ ಸೈಬರ್ ಕ್ರೈಮ್ ಅಂತ ನಾವು ನೋಡ್ತೀವಿ. ಕೂತಲ್ಲೇ ಏನ್ ಮಾಡ್ತಾರೆ, ಇನ್ನೊಬ್ಬರ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ಅವರ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಲಕ್ಷಾಂತರ ರೂಪಾಯಿಗಳನ್ನ ಏನ್ ಮಾಡೋದು, ನಮ್ಮ ಅಕೌಂಟ್ಗೆ ತೆಗೆದುಕೊಳ್ಳೋದು. ಸೊ ಈ ರೀತಿ ಕಳ್ಳತನ ಈಗಿನ ಕಾಲದಲ್ಲಿದೆ. ಆಗಿನ ಕಾಲದಲ್ಲಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥದ್ದು ಇವ್ರ ಮೈ ಮೇಲೆ ಇರ್ತಕ್ಕಂಥದ್ದನ್ನ ಕದೀತಾ ಇರ್ತಾರೆ ನೋಡ್ತು. ಒಟ್ಟಿನಲ್ಲಿ ಆಗಿನ ಕಾಲದಲ್ಲಿಯೂ ಕಳ್ಳತನ ಇತ್ತು, ಈಗಿನ ಕಾಲದಲ್ಲಿಯೂ ಕಳ್ಳತನ ಇತ್ತು. ವ್ಯಭಿಚಾರ ಇತ್ತು, ಆಗಿನ ಕಾಲದಲ್ಲಿಯೂ ಸ್ವಭಾವಕ್ಕೆ ವಿರುದ್ಧವಾದ ಲೈಂಗಿಕತೆ ಇತ್ತು, ಈಗಿನ ಕಾಲದಲ್ಲಿಯೂ ಸ್ವಭಾವಕ್ಕೆ ವಿರುದ್ಧವಾದ ಲೈಂಗಿಕತೆ ಇದೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕೊಲೆಗಡ್ಕೋತನ, ಕಳ್ಳತನ, ಸೊ ಇದೆಲ್ಲವೂ ಏನಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಇತ್ತು, ಈಗಿನ ಕಾಲದಲ್ಲಿ. ಆದ್ರೆ ಒಂದಿರ್ಲಿಲ್ಲ, ಆಗಿನ ಕಾಲದಲ್ಲಿ ಲಿವಿಂಗ್ ಟುಗೆದರ್ ಎಂಬುದಾಗಿ ಇರ್ಲಿಲ್ಲ. ಬಟ್ ಇವತ್ತು ಲಿವಿಂಗ್ ಟುಗೆದರ್, ಒಂದು ಹುಡುಗ ಒಂದು ಹುಡುಗಿ, ಓಕೆ, ಒಂದು ರೂಮಲ್ಲಿ ಓಕೆ, ಎಷ್ಟು ವರ್ಷ ಬೇಕಾದ್ರೆ ಇರೋದು, ಬೇಡ ಹೋದಾಗ ಬಿಟ್ಬಿಟ್ಟು ಬೇರೆ ಕಡೆ ಹೋಗೋದು. ಸೊ ಇದು ಏನು ಅಂದ್ರೆ, ಇದು ಸಹ ಈಗಿನ ಕಾಲದಲ್ಲಿ ಒಂದು ಹೆಚ್ಚುತ್ತಾ ಇರತಕ್ಕಂತ ಒಂದು ಪಾಪ. ಸೊ ಹೀಗೆ ಕಾಲ ಕೆಟ್ಟು ಹೋಗಿದೆ ಅಂತ ಹೇಳ್ತಾರ. ಸೊ ಆಗಿನ ಕಾಲದಲ್ಲಿ ಒಳ್ಳೆಯ ಜನರು ಇದ್ರು, ಅದಕ್ಕೆ ಏನಾಯ್ತು, ಹನೋಕನು ದೇವ್ರ ಜೊತೆಗೆ ಅನ್ಯೋನ್ಯವಾಗಿ ನಡೆದುಕೊಂಡ ಎಂಬತಕ್ಕಂಥ ಒಂದು ರೀಸನ್ ನಾವು ಹೇಳ್ಬೋದು, ಒಂದು ಕಾರಣ ನಾವು ಕೊಡ್ಬೋದು. ಹನೋಕನು ಒಳ್ಳೆ ರೀತಿಯಲ್ಲಿ ದೇವ್ರ ಜೊತೆಗೆ ಅನ್ಯೋನ್ಯವಾಗಿ ನಡೆದಿದ್ದಕ್ಕೆ ಒಂದು ಒಳ್ಳೆ ಉದಾಹರಣೆಯನ್ನ ನಾವು ಕೊಡ್ಬೋದು. ಆದ್ರೆ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಕಾಲದಲ್ಲಿ ಒಳ್ಳೆಯವರಾಗಿ ಬದುಕಲಿಕ್ಕೆ ನಮಗೆ ಕಾಲ ಅಂತಕ್ಕಂಥದ್ದು ಅಡ್ಡಿಪಡಿಸುತ್ತಾ? ದೇವರ ಆಜ್ಞೆಗಳನ್ನ ಕೈಕೊಂಡು ದೇವರ ವಾಕ್ಯದಂತೆ ನಾವು ನಡಿಲಿಕ್ಕೆ ಒಂದು ಪ್ರದೇಶವಾಗಲಿ, ಒಂದು ಸ್ಥಳವಾಗಲಿ, ಅಥವಾ ಈ ಕಾಲಮಾನಗಳಾಗ್ಲಿ ಏನಾದ್ರೂ ನಮಗೆ ಅಡ್ಡಿಪಡಿಸುತ್ತಾ ಅಂತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ಹೃದಯದಲ್ಲಿ ಮೂಡುವಂತ ಒಂದು ಪ್ರಶ್ನೆ. ಸೊ ಹಾಗೆ ಹನೋಕನ ಕಾಲದಲ್ಲಿಯೂ ಸಹ ಬಹಳ ಏನಾಗಿತ್ತು, ಕಾಲ ಕೆಟ್ಟು ಹೋಗಿತ್ತು. ಆದ್ರೆ ಹನೋಕನು ಸಭೆ ಇಲ್ಲ, ದೈವ ವಾಕ್ಯ ಅವನಿಗಿಲ್ಲ. ಈ ರೀತಿ ಅನುದಿನದ ಮನ್ನಾ ಕಾರ್ಯಕ್ರಮದ ಮೂಲಕವಾಗ್ಲಿ, ಅಥವಾ ಟಿವಿಗಳ ಮೂಲಕವಾಗ್ಲಿ, ಅಥವಾ ಯಾರೋ ಪ್ರಸಂಗ ಮಾಡ್ತಾ ಇದ್ದಾರೆ, ಅಥವಾ ಚರ್ಚಲ್ಲಿ ಪ್ರಸಂಗ ಮಾಡ್ತಾ ಇದ್ದಾರೆ, ಹೋಗೋಣ ಚರ್ಚ್ಗೆ ಕೇಳೋಣ ದೇವ್ರ ವಾಕ್ಯ, ಇರ್ಲಿಲ್ಲ, ಯಾವುದೂ ಇರ್ಲಿಲ್ಲ. ಅವನವನು ವೈಯಕ್ತಿಕವಾಗಿ ದೇವ್ರನ್ನ ಆರಾಧನೆ ಮಾಡುವಂತ ಒಂದು ಕಾಲದಲ್ಲಿ ದೇವರು ಏನೇನ್ ಹೇಳ್ತಾರೋ ಅದ್ರ ಪ್ರಕಾರ ನಡೆಯುವಂಥದ್ದು ಅಷ್ಟೇ. ಸತ್ಯವೇದ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆಗಿನ ಕಾಲದಲ್ಲಿ ಕೆಲವರು ಏನು ಮಾತಾಡ್ತಾ ಇದ್ರು ಅದನ್ನೇ ಬಾಯಿ ಮಾತಿನಲ್ಲಿ ಏನ್ ಮಾಡ್ತಾ ಇದ್ರು, ದೇವ್ರ ಆಜ್ಞೆಗಳನ್ನ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಏನ್ ಮಾಡ್ತಾ ಇದ್ರು, ನಡೆಸ್ತಾ ಇದ್ರು. ಆದರೂ ಸಹ ಇಷ್ಟೆಲ್ಲಾ ಕಷ್ಟದಲ್ಲಿಯೂ ಸಹ ಏನು ಇಲ್ಲದೆ ಇದ್ರು ಸಹ ಇವತ್ತು ಒಬ್ರು ಪಾಸ್ಟರ್ ಹೇಳ್ತಿರ್ತಾರೆ ಯಾವಾಗ್ಲೂ, ಓ ನೀನ್ ಹೋಗಪ್ಪ ನೀನು. ಸೊ ನಮ್ಮ ಚರ್ಚಲ್ಲಿ ಒಬ್ಬ ಹುಡುಗನಿಗೆ ರೀಸೆಂಟ್ ಆಗಿ ಒಂದು ಕೆಲಸ ಸಿಕ್ಕಿದೆ. ಕೆಲಸ ಸಿಗೋವರೆಗೂ ಪ್ರೇಯರ್ ಮಾಡ್ತಾ ಇದ್ದ. ಎಲ್ಲ ದೇವರಲ್ಲಿ ಇಲ್ಲ ಪಾಸ್ಟರ್ ಪ್ರೇಯರ್ ಮಾಡಿ ನನಗೆ ಒಳ್ಳೆ ಕೆಲಸ ಸಿಗ್ಲಿ ಅಂತ ಪ್ರೇಯರ್ ಆಯ್ತು, ಎಲ್ಲ ಆಯ್ತು. ಸೊ ಎಂಗೇಜ್ಮೆಂಟು ಆಯ್ತು, ಹುಡುಗಿ ಚರ್ಚ್ಗೆ ಬರ್ತಾ ಇಲ್ಲ. ಕಾರಣ ಏನು, ಬರ್ತೀನಿ ಪಾಸ್ಟರ್, ಆಮೇಲೆ ಸ್ವಲ್ಪ ಬ್ಯುಸಿ ಇದ್ದೀನಿ, ಬರ್ತೀನಿ ಪಾಸ್ಟರ್. ಬಟ್ ಈ ರೀತಿ ಒಬ್ಬರ ಹಿಂದೆ, ಒಬ್ಬ ವ್ಯಕ್ತಿ ಹಿಂದೆ, ಇಲ್ಲಪ್ಪ ಆತ್ಮಗಳು ನಾಶ ಆಗ್ಬಾರ್ದು ಅಂತ ಬೋಧಕರಾಗ್ಲಿ ಎಲ್ಲರೂ ದೇವ್ರ ವಾಕ್ಯವನ್ನ ತಿಳಿಸ್ತಾ ಇರ್ತಾರೆ, ಅವ್ರ ಹಿಂದೆನೆ ಇರ್ತಾರೆ. ಆದ್ರೆ ಆ ಕಾಲದಲ್ಲಿ ಯಾವ ಪಾಸ್ಟರ್ಗಳಾಗ್ಲಿ ಯಾರು ಇರ್ಲಿಲ್ಲ ಹಿಂದೆ ಇರ್ಲಿಕ್ಕೆ. ಸೊ ಇವ್ರು ತಿಳ್ಸೋಣ, ನಾವು ಇವ್ರನ್ನ ಸರಿಯಾದ ಮಾರ್ಗಕ್ಕೆ ನಡೆಸೋಣ, ದೇವ್ರೇ ನಡೆಸ್ತಾ ಇದ್ರು. ಆದ್ರೆ ದೇವ್ರ ಕರೆಯುವಿಕೆಗೆ, ದೇವ್ರ ಆಲೋಚನೆಗೆ ಸ್ಪಂದಿಸುವಂತ ವ್ಯಕ್ತಿಗಳು ಬೇಕಾಗಿತ್ತು. ಹನೋಕನ ಏನ್ ಮಾಡ್ದ ಅಂದ್ರೆ, ದೇವ್ರ ಜೊತೆಗೆ ಅನ್ಯೋನ್ಯವಾಗಿ ಹೇಗೆ ನಡೆದುಕೊಂಡ ಅಂತಕ್ಕಂಥದ್ದೇ ಇವತ್ತು ಬಂದಿದೆ. ವಿಶೇಷವಾದ ಒಂದು ಆಲೋಚನೆ ಅಂದ್ರೆ ಹೇಗೆ ನಡೆದುಕೊಂಡ. ಇಷ್ಟೆಲ್ಲಾ ನಮಗೆ ಚರ್ಚ್ ಇದ್ರು, ಚರ್ಚ್ ಎಲ್ಲರಿದ್ದು, ಒಬ್ಬ ಪಾಸ್ಟರ್ಗಳಿದ್ದು, ಜನರು ದೇವರ ಮಾರ್ಗವನ್ನ ಬಿಟ್ಟು ಅನ್ಯ ಮಾರ್ಗದಲ್ಲಿ ನಡೀತಾ ಇರತಕ್ಕಂಥದ್ದನ್ನ ಇವತ್ತಿನ ದಿವಸದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸೊ ಇದು ಸತ್ಯಪ್ಪ, ಇದು ನಿಜ, ಇದ್ರ ಪ್ರಕಾರ ನೀ ನಡಿ, ನಿನಗೆ ಒಳ್ಳೇದಾಗ್ತದೆ ಎಂಬುದಾಗಿ ಹೇಳ್ತಾ ಇದ್ದೀವಿ. ಆದ್ರೂ ಜನಗಳು ನಡೀತಾ ಇಲ್ಲ. ಆದ್ರೆ ಆ ಕಾಲದಲ್ಲಿ ಏನು ಇಲ್ಲದೆ ಇದ್ರು ಸಹ ಹನೋಕನು ದೇವ್ರ ಜೊತೆಗೆ ಹೇಗೆ ಅನ್ಯೋನ್ಯವಾಗಿ ನಡೆದುಕೊಂಡ. ಸೊ ದೇವ್ರ ಆಜ್ಞೆಗಳನ್ನ ಎಷ್ಟು ಮಟ್ಟಿಗೆ ಕೈಕೊಂಡಿರ್ಬೋದು, ಅನ್ಯೋನ್ಯವಾಗಿ ನಡೀತಾ ಇರತಕ್ಕಂಥದ್ದು ಅಂತ. ಹಾಗೆ ನಡೆದುದ್ರ ಪ್ರಯುಕ್ತವಾಗಿ ಆತನೇನ್ ಮಾಡ್ದ ಅಂದ್ರೆ, ಮರಣವನ್ನ ಅನುಭವಿಸಲಿಲ್ಲ. ಇದು ದೇವರು ಅವನಿಗೆ ಕೊಟ್ಟಿರ್ತಕ್ಕಂತಹ ಎಲ್ಲಾ ಆಶೀರ್ವಾದಗಳಲ್ಲಿ ಬಹುದೊಡ್ಡ ಆಶೀರ್ವಾದ ಇದು. ಕಾಣದೆ ಹೋದನು ಎಂಬುದು, ಪರಲೋಕಕ್ಕೆ ಏರಿ ಹೋದನು ಅಂತ ಹೇಳಲ್ಪಡ್ತದೆ, ಕಾಣದೆ ಹೋದ್ನೆ ಅಂತ ಹೇಳ. ಸೊ ಯಾಕೆ ಕಾಣದೆ ಹೋದ?
ಪುರಾತನ ಕಾಲದಲ್ಲಿ ಒಬ್ಬ ವ್ಯಕ್ತಿ ದೇವರು ಮಾನವನನ್ನ ಸೃಷ್ಟಿ ಮಾಡಿದ ನಂತರ ಅದಾದ್ಮೇಲೆ ಇದು ಭೂಮಿ ಮೇಲೆ ನಡೆದಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯ. ಬಹುಶಃ ಇವತ್ತು ನಮ್ಮ ಮನೆಗಳಲ್ಲಿ ಏನಾದ್ರು ಇದ್ದಕ್ಕಿದ್ದಂಗೆ ಒಬ್ಬ ವ್ಯಕ್ತಿ ಕಾಣದೆ ಹೋದನು ಅಂತಂದ್ರೆ ನೀವು ಮೊದಲು ಹೋಗೋದು ಎಲ್ಲಿಗೆ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ, ಇವ್ರು ಫೋಟೋ ತೋರಿಸ್ತಾರ, ಇವ್ರು ನೋಡಿ ಇವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ತಂದೆ, ಇವ್ರು ನಮ್ಮ ತಾಯಿ, ಇವ್ರು ನಮ್ಮ ಅಣ್ಣ ಅಕ್ಕ, ಇವರು ಮಿಸ್ಸಿಂಗ್ ಆಗಿದ್ದಾರೆ, ಸುಮಾರು ದಿವಸ ಆಯ್ತು, ಕಾಣೆಯಾಗ್ಬಿಟ್ಟಿದ್ದಾರೆ, ಮನೆಗೆ ಬಂದಿಲ್ಲ ಸರ್, ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಸೊ ಬಹುಶಃ ಹನೋಕನ ಕುಟುಂಬದಲ್ಲಿ ಈ ರೀತಿ ಏನಾದ್ರು ಇತ್ತ, ಅಯ್ಯೋ ಎಲ್ಲೋ ಹೋಗ್ಬಿಟ್ನ, ಕಣ್ಮರೆ ಆಗ್ಬಿಟ್ಟ, ಎಲ್ಲೋ ಹೋದ. ಸೊ ಅದಾದ್ಮೇಲೆನೂ ಇರ್ಬೋದು, ಗೊಂದಲ ಇರ್ಬೋದು, ಅವ್ರ ಕುಟುಂಬದ ಬಗ್ಗೆ ಜಾಸ್ತಿ ನಾವು ಸತ್ಯವೇದದಲ್ಲಿ ನಾವು ತಿಳ್ಕೊಳ್ಳೋದಿಲ್ಲ. ಆದ್ರೆ ಕೆಲವೊಂದು ಗಲ್ಬಿಲಿ ಇರ್ಬೋದು, ಎಲ್ಲಿ ಹೋದ ಬಟ್ ದೇವ್ರು ಅವ್ರಿಗೆ ತಿಳಿಸಿರ್ಬೋದು. ನೋಡಪ್ಪ, ಹಿಂಗ್ ನಿಮ್ಮಪ್ಪ ಈ ರೀತಿ ದೇವ್ರ ಜೊತೆಗೆ ಅನನ್ಯವಾಗಿದ್ದಿದ್ರ ಪ್ರಯುಕ್ತವಾಗಿ ಅವನು ಪರಲೋಕಕ್ಕೆ ಏರಿ ಹೋದ ಎಂಬುದಾಗಿ. ಎಂತಹ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದ ಆ ಕುಟುಂಬಕ್ಕೆ ಅಂತ ಹೇಳಿದ್ರೆ, ಮತ್ತು ಹನೋಕನಿಗೆ ಅಂದ್ರೆ ಅದು ನಾವು ವರ್ಣನೆ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥದ್ದು. ಸೊ ಯಾಕೆ ಕಾರಣ ಏನು ಅಂದ್ರೆ, ಸಾವನ್ನ ಹೊಂದದೆ, ಸಾವನ್ನ ಪರಿಚಯವೇ ಅವನಿಗಾಗದೆ, ಅದರ ರುಚಿನೇ ನೋಡದೆ ಒಬ್ಬ ವ್ಯಕ್ತಿಗತವಾಗಿ ಆರೋಗ್ಯವಾಗಿ ಹೇಗೆ ಈ ಲೋಕದಲ್ಲಿ ನಾವು ಈಗ ಜೀವಿಸ್ತಾ ಇದೀವೋ ಅದೇ ಪ್ರಕಾರವಾಗಿ ಮೇಲಕ್ಕೇರಿ ಹೋದನು ಎಂಬತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಸತ್ಯವೇದದಲ್ಲಿ ಕಾಣುವಂತರಾಗ್ತೇವೆ. ಸ್ಟೆಪ್ಸ್ ಟು ಕ್ರೈಸ್ಟ್ ಅಂತಕ್ಕಂಥ ಪುಸ್ತಕದಲ್ಲಿ ಒಬ್ಬ ಬರಹಗಾರರು ಬರೀತಾರೆ, ಶ್ರೀಮತಿ LNG ವೈಟಮ್ನವರು, ಪೇಜ್ ನಂಬರ್ 5ರಲ್ಲಿ, ದೇವರ ಸೃಷ್ಟಿಯಲ್ಲಿ ಮಾನವ ಪರಿಪೂರ್ಣ ಮತ್ತು ಪರಮಾನಂದ ಜೀವಿ. ಸೃಷ್ಟಿಕರ್ತನ ಸುಂದರ ಹಸ್ತದಿಂದ ಹೊರಬಿದ್ದ ಸೊಗಸಾದ ಭೂಮಿಯಲ್ಲಿ ರೋಗದ ಭೀತಿಯಾಗ್ಲಿ ಅಥವಾ ಶಾಪದ ಛಾಯೆಯಾಗ್ಲಿ ಇರ್ಲಿಲ್ಲ. ದೇವರ ಆಜ್ಞೆಯ ಉಲ್ಲಂಘನೆ ತಂದಿತ್ತು ಭೂಮಿಗೆ ನೋವು ಎಂತಕ್ಕಂಥ. ಈ ಸುಂದರವಾದ ದೇವರ ಕೈಗಳಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂತಹ ಭೂಮಿಯ ಮೇಲೆ ಸ್ವಚ್ಛಂದವಾಗಿ ಸುಂದರವಾಗಿ ಜೀವನ ಮಾಡ್ತಾ ಇರ್ತಕ್ಕಂಥ ಮನುಷ್ಯ, ಆತನ ಅವಿಧೇಯತೆ, ಆತನ ಪಾಪದ ಫಲದಿಂದ ಏನಾಯ್ತು, ಈ ಭೂಮಿಗೆ ನೋವು ಮತ್ತು ಸಾವು ಅಂತಕ್ಕಂಥದ್ದು ಬಂತು ಎಂಬುದಾಗಿ ಅಮ್ಮನವ್ರು ಬರೀತಾರೆ. ಸಾವು ಹೇಗೆ ಬಂತು ಅಂತಕ್ಕಂಥದ್ರ ಬಗ್ಗೆ ಅವ್ರು ಬರೀತಾರೆ. ಸೊ ದೇವ್ರ ವಾಕ್ಯ ತಿಳಿಸದೆ ಪಾಪ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿ ಸಾಯುವನು ಎಂಬುದಾಗಿ. ಆದ್ರೆ ಇಲ್ಲಿ ಸತ್ಯವೇದ ತಿಳಿಸುತ್ತೆ, ಹನೋಕನು ದೇವ್ರ ಜೊತೆಗೆ ಅನ್ಯೋನ್ಯವಾಗಿ ನಡೆದುಕೊಂಡಿದ್ರಿಂದ ಕಾಣದೆ ಹೋದನು ಎಂಬುದಾಗಿ. ಹೀಗೆ ಒಬ್ಬ ಮಗ ಕೆಟ್ಟು ಹೋದ್ರೆ ಅವನು ಸ್ನೇಹಿತರಿಂದ ಕೆಟ್ಟು ಹೋದ ಅಂತ ಹೇಳ್ಕೊಡ್ತಾರೆ. ಒಬ್ಬ ಮಗಳು ಕೆಟ್ಟೋದ್ರೆ ತಾಯಿ ಸರಿ ಇಲ್ಲ, ಅದಕ್ಕೆ ಮಗಳು ಕೆಟ್ಟೋದ್ಲು ಎಂಬುದಾಗಿ ಹೇಳ್ತಾರೆ. ಆದ್ರೆ ಈ ಲೋಕದಲ್ಲಿ ಒಬ್ಬ ಪಾಪ ಮಾಡೋದಕ್ಕೋಸ್ಕರ ದೇವರ ವಿರುದ್ಧವಾಗಿ ಆಜ್ಞೆಗಳನ್ನ ಉಲ್ಲಂಘನೆ ಮಾಡುವಂತದ್ದಕ್ಕೆ ಕಾರಣಗಳು ಏನೇ ಇರ್ಬೋದು, ಸಾವಿರಾರು ಕಾರಣಗಳಿರ್ಬೋದು. ಹನೋಕನಿಗೂ ಒಳ್ಳೆ ಕಾರಣ ಇತ್ತು. ಇಲ್ಲಪ್ಪ, ಈ ಕಾಲದಲ್ಲಿ ಬಹಳ ಜನ ಕೆಟ್ಟವ್ರಿದ್ದಾರೆ, ಸುತ್ತಮುತ್ತಲು ಪರಿಸರ ಸರಿ ಇಲ್ಲ, ನನ್ನ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ, ಸೊ ಅದರಿಂದ ಕೆಟ್ಟೋಗ್ಬಿಟ್ಟೆ ಅಂತಕ್ಕಂಥದ್ದು ಒಂದು ಹೇಳಲಿಕ್ಕೆ ಒಂದು ರೀಸನ್ ಇರ್ಬೋದಿತ್ತು. ಆದ್ರೆ ಅವನ ಸುತ್ತಲೂ ಅಷ್ಟೊಂದು ಕೆಟ್ಟ ಜನರಿದ್ರು ಸಹ ಆತನೇನಾದ ಅಂದ್ರೆ ದೇವ್ರ ಜೊತೆಗೆ ಅನ್ಯೋನ್ಯವಾಗಿ ನಡೆದುಕೊಂಡ ಎಂಬುದಾಗಿ ಹೇಳ್ತೀವಿ. ಕಮಲ ಕೆಸರಿನಲ್ಲೇ ಬೆಳೆದ್ರು ಸಹ ಅಲ್ಲಿ ಇರ್ತಕ್ಕಂಥ ಕೆಸರನ್ನ ಅದೇನ್ ಮಾಡೋದಿಲ್ಲ, ಮೈಗೆರ್ಚ್ಕೊಳ್ಳೋದಿಲ್ಲ. ನೀವು ನೋಡಿ ಒಂದು ಹನಿನ ಕಮಲದ ಒಂದು ಎಲೆ ಮೇಲೆ ಹಾಕಿ ನೋಡಿ, ಅದು ಹಂಗೇ ಸ್ಪೀಡ್ ಆಗಿ ಜರುದು ಕೆಳಗಡೆ ಬಂದು ಬಿದ್ದ್ಬಿಡುತ್ತದೆ. ಅದು ಕೆಸರಿನಲ್ಲಿ ಬೆಳೆದ್ರು ಸಹ ಅದ್ರ ಮೇಲೆ ಒಂದು ಕೆಸರಿನ ಅಂಶವೂ ಸಹ ಅದು ಹಚ್ಕೊಳ್ಳೋದಿಲ್ಲ. ಅಷ್ಟು ಸುಂದರವಾಗಿ ನೋಡೋರ ಮನವನ್ನ ಏನ್ ಮಾಡ್ತದೆ, ಸೆಳೆಯುವಂತದಾಗ್ತದೆ. ನಾವು ಸಹ ಈ ಲೋಕದಲ್ಲಿ ಈ ಕೆಸರಿನಂತ ಪ್ರಪಂಚದಲ್ಲಿ ನಾವು ಈ ಲೋಕದಲ್ಲಿ ಇದ್ರೂ ಸಹ ಈ ಲೋಕದ ಮಲಿನತ್ವ, ಈ ಲೋಕದ ಕೆಟ್ಟತನ ನಮ್ಮ ಮೈಗೆ, ನಮ್ಮ ಮನಸ್ಸುಗಳಿಗೆ ಅಂಟಿಸಿಕೊಳ್ಳದೆ ಶುದ್ಧರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವ್ರಾದ್ರೆ ಖಂಡಿತವಾಗ್ಲೂ ನಮಗೂ ದೇವ್ರು ಏನ್ ಮಾಡ್ತಾರೆ, ಒಂದು ಅದ್ಭುತವಾದ ಆಶೀರ್ವಾದಗಳನ್ನು ಕೊಡುವಂತವ್ರಾಗ್ತಾರೆ. ನಮ್ಮ ಜೀವನವನ್ನ ಸುಂದರಗೊಳಿಸುವಂತವ್ರಾಗ್ತಾರೆ. ಹನೋಕನು ಪರಲೋಕಕ್ಕೆ ಏರಿ ಹೋದ. ಸೊ ಏನು ಅಂತ ಹೇಳಿದ್ರೆ, ಮುಂದೇನೂ ಸಹ ದೇವರನ್ನ ನಂಬಿರ್ತಕ್ಕಂಥವ್ರು ಮತ್ತು ಯೇಸು ಸ್ವಾಮಿ ಈ ಲೋಕಕ್ಕೆ ಬರ್ತಾರೆ, ಸತ್ತು 3ನೇ ದಿವಸದಲ್ಲಿ ಪುನರುತ್ಥಾನ ಹೊಂದ್ತಾರೆ ಅಂತಕ್ಕಂತಹ ಒಂದು ಪೂರ್ವದ ಮುನ್ಸೂಚನೆಯನ್ನ ದೇವ್ರೇನ್ ಮಾಡಿದ್ರು, ಹನೋಕನ ಮೂಲಕವಾಗಿ ಕೊಟ್ರಲ್ಲ. ಯಾಕಂದ್ರೆ ಇದ್ದಕ್ಕಿದ್ದಂಗೆ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದಂದ್ರೆ ಯಾರು ನಂಬೋದಿಲ್ಲ. ಹೌದು, ಯೇಸು ಸ್ವಾಮಿ ಅಷ್ಟೇ ಅಲ್ಲಪ್ಪ, ಮುಂದೆ ಪುರಾತನ ಕಾಲದಲ್ಲಿ ಹನೋಕ ಅಂತಕ್ಕಂಥ ಒಬ್ಬ ವ್ಯಕ್ತಿನೂ ಸಹ ದೇವ್ರ ಜೊತೆಗೆ ಅನ್ಯೋನ್ಯವಾಗಿ ನಡೆದುಕೊಂಡ, ಅದಕ್ಕೆ ಅವನು ಪರಲೋಕಕ್ಕೆ ಏರೋದು. ಸೊ ಯೇಸು ಸ್ವಾಮಿ ಈ ಪರಲೋಕ ಏರಿ ಹೋಗೋದ್ರಲ್ಲಿ ಏನಿಲ್ಲ, ಓಕೆ, ದೇವ್ರ ಮಕ್ಕಳು ಹೋಗ್ಬಹುದು ಅಂತಕ್ಕಂಥದ್ದು ನಂಬಿಕೆ ಇಡೋದಕ್ಕೋಸ್ಕರ
ದೇವ್ರೇನ್ ಮಾಡಿದ್ರು ಅಂದ್ರೆ ಅನೋಕನನ್ನ ಆತನ ಕರೆದುಕೊಂಡ್ರು ಎಂಬುದಾಗಿ ನೋಡ್ತೀವಿ. ಕಾಣದೆ ಹೋದನು, ಮರಣವನ್ನ ಅನುಭವಿಸದೆ ಆತನು ಪರಲೋಕಕ್ಕೆ ಏರಿ ಹೋದನು. ಸೊ ಒಬ್ಬ ಭಕ್ತನಿಗಾಗಿ ದೇವರು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯವಿದೆ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಲಿಕ್ಕೆ ಸಾಧ್ಯ. ಇನ್ನೊಂದು ಪುರಾತನ ಕಾಲದಲ್ಲಿ, ಯೆಹೋಶುವನ ಕಾಲದಲ್ಲಿ ಸೊ ಅವರು ಒಂದು 5 ರಾಜ್ಯಗಳನ್ನ ಸೋಲಿಸುವಾಗ ಸೂರ್ಯನು ಅಲ್ಲೇ ನಿಂತ್ಕೋಬೇಕು ಮಧ್ಯಾಹ್ನದವರೆಗೆ ಅಂತ ಹೇಳಿದಾಗ ಸೂರ್ಯನು ಅಲ್ಲೇ ನಿಂತ್ಕೊಂಡಿದ್ದ ಮಧ್ಯಾಹ್ನದವರೆಗೆ. ಅವ್ರು ಯುದ್ಧ ಮುಗಿಸೋವರೆಗೂ 5 ಜನ ರಾಜರನ್ನ ಸೋಲಿಸುವವರೆಗೂ ಯೆಹೋಶುವನು ಪ್ರಾರ್ಥನೆ ಮಾಡ್ತಾನೆ, ದೇವ್ರೇ ಇವ್ರನ್ನೆಲ್ಲ ಸೋಲಿಸ್ಬೇಕಾದ್ರೆ ಇವತ್ತು ಒಂದು ದಿವಸ ನಾನು ಕೊಟ್ಬಿಡು, ಸೂರ್ಯ ಅಲ್ಲೇ ನಿಂತ್ಕೋಬೇಕು, ಮುಳುಗಬಾರ್ದು ಅಂತ ಹೇಳಿದಾಗ ಅಲ್ಲೇ ನಿಂತ್ಕೊಂಡಿರ್ತಕ್ಕಂಥದ್ದನ್ನ. ಹಿಜ್ಕೀಯನ ಕಾಲದಲ್ಲಿ ಮರಣಕರ ವ್ಯಾಧಿಗೆ ಬಿದ್ದಿರ್ತಕ್ಕಂಥ ಹಿಜ್ಕೀಯನಿಗೆ ದೇವರೇ ನನ್ನ ಕಷ್ಟ ನಿನ್ಗೆ ಗೊತ್ತಾಗ್ಲಿಲ್ವಾ, ನನ್ನ ದುಃಖ ನಿನ್ಗೆ ಗೊತ್ತಿಲ್ವಾ ಅಂತ ಗೋಳಾಡುವಾಗ, ಆಯ್ತಪ್ಪ ನಿನ್ಗೆ ಇನ್ನೊಂದು 15 ವರ್ಷ ಕೊಡ್ತೀನಿ, ಸಮಾಧಾನದಿಂದ ಇರು ಅಂತ. ಕಾರಣ ಏನು, ಅದಕ್ಕೆ ಸಿಂಬಾಲ್ ಏನು, ಒಂದು ಸಂಕೇತ ಏನು, ಅಥವಾ ಅದು ಹೇಗೆ ನಾನು ನಂಬಲಿ ಅಂತ ಹೇಳಿದಾಗ, ಸೂರ್ಯ ಮುಂದೆ ಹೋಗ್ತಾ ಇರತಕ್ಕಂಥದ್ದನ್ನ ನೀನು ನೋಡಿದೀಯಾ, ಹಿಂದೆ ಯಾವತ್ತಾದ್ರೂ ಹೋಗೋದು ನೋಡಿದ್ಯಾ, ಇವತ್ತು ಹಿಂದೆ ಹೋಗುತ್ತೆ ಎಂಬುದಾಗಿ. ಸೂರ್ಯನನ್ನೇ ಹಿಂದೆ, ಒಬ್ಬ ಭಕ್ತನಿಗೋಸ್ಕರ ಸೂರ್ಯನನ್ನ ಹಿಂದಕ್ಕೆ ತಂದಿರತಕ್ಕಂಥ ವ್ಯಕ್ತಿ, ಸೃಷ್ಟಿಯನ್ನ ಒಬ್ಬ ವ್ಯಕ್ತಿಯಗೋಸ್ಕರ, ಭಕ್ತನಿಗೋಸ್ಕರ ದೇವ್ರು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿ. ಅದಾದ್ಮೇಲೆ ಮುಂದೆ ನಾವು ಸತ್ಯವೇದ ಕಾಣಿಸುತ್ತೆ, ಒಬ್ಬ ಗ್ರೇಟ್ ಪ್ರವಾದಿ, ಒಬ್ಬ ಅದ್ಭುತವಾದ ಪ್ರವಾದಿ ಎಲಿಯನು ಸಹ ಏನ್ ಮಾಡ್ತಾನೆ, ಸುಳಿಗಾಳಿಯ ಮೂಲಕವಾಗಿ ಪರಲೋಕಕ್ಕೆ ಏರಿ ಹೋದನು. 2 ಅರಸು 2ನೇ ಅಧ್ಯಾಯ 11ನೇ ವಚನದಲ್ಲಿ ತಿಳಿಸ್ತದೆ, ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಏರಿ ಹೋದನು. ಸೊ ಹನೋಕನು ಹೋದ. ಅದಾದ್ಮೇಲೆ 2ನೇ ಸಾರಿ ಪ್ರವಾದಿಯಾದ ಎಲಿಯನು ಸುಳಿಗಾಳಿಯ ಮೂಲಕವಾಗಿ ಪರಲೋಕಕ್ಕೆ ಏರಿ ಹೋದನು ಎಂಬುದಾಗ್ತದೆ. ಸೊ ಹನೋಕನ ನಂತರ ಒಬ್ಬ ಒಳ್ಳೆಯ ಪ್ರವಾದಿ ಎಲಿಯ ಅಂತಕ್ಕಂಥ. ಎಲಿಯನಿಗಿರುವಂತಹ ಒಂದು ಹೆಸರು ಎಲ್ಲಿವರೆಗೂ ಇತ್ತು ಅಂದ್ರೆ ಸುಮಾರು ಈ ಕಾಲದವರೆಗೂ ಇದೆ. 2500 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ, ಮತ್ತು ಯೇಸು ಸ್ವಾಮಿ ಈ ಲೋಕದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವಂತ ಸಂದರ್ಭದಲ್ಲಿ ಜನ ಮಾತಾಡ್ಕೊಳ್ತಾ ಇದ್ರು. ಅಲ್ಲಿ ಇರ್ತಕ್ಕಂಥ ಯಹೂದ್ಯರು, ಇಸ್ರಾಯೇಲ್ರು, ಎಲಿಯನು ನಮ್ಮ ಜೊತೆಗೆ ಬಂದಿದ್ದಾನೆ, ಎಲಿಯ ಪ್ರವಾದಿ ಬಂದಿದ್ದಾನೆ ಅಂದ್ರೆ ಅಷ್ಟು ದೀರ್ಘವಾಗಿರ್ತಕ್ಕಂತಹ ಒಂದು ಹೆಸರನ್ನ ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಪ್ರವಾದಿಯಾದ ಎಲಿಯ. ಸೊ ಏನೇ ಗುರುತಿಲ್ಲದೆ ಇರ್ತಕ್ಕಂಥ ಯಾರಪ್ಪ, ಮತ್ತೆ ನಮ್ಮ ದೇಶದಲ್ಲಿ ಎಲಿಯನೇ ಹುಟ್ಟು ಬಂದಿದ್ದಾನೇನೋ, ಆ ಪ್ರವಾದಿಯೇ ಮತ್ತೆ ಬಂದಿದ್ದಾನೇನೋ ಅನ್ನೋ ಅಷ್ಟರ ಮಟ್ಟಿಗೆ ಏನಾಗ್ತಾ ಇತ್ತು, ಫೀಲ್ ಆಗ್ತಾ ಇತ್ತು ಅನ್ನೋದನ್ನು ನೋಡ್ಕೊಳ್ತೀವಿ. ಸೊ ಎಲಿಯನು ಅದನ್ನ ಹೇಳ್ತದೆ, ದೇವ್ರ ವಾಕ್ಯ ತಿಳಿಸ್ತದೆ, 2 ಅರಸು 2ನೇ ಅಧ್ಯಾಯ 11ನೇ ವಚನ, ಅವ್ರು ಮಾತಾಡುತ್ತಿರುವಾಗಲೇ ಪಕ್ಕನೆ ಏನಾಯ್ತು, ಅಗ್ನಿಮಯವಾದ ರಥಾಶ್ವಗಳು ಬಂದು ಅವ್ರನ್ನ ವಿಂಗಡಿಸಿದವು, ಮತ್ತು ಸುಳಿಗಾಳಿಯ ಮೂಲಕವಾಗಿ ಎಲಿಯನು ಏನಾದ, ಪರಲೋಕಕ್ಕೆ ಏರಿ ಹೋದ. ಸೊ ಯೇಸು ಸ್ವಾಮಿಯು ಸಹ ಪರಲೋಕಕ್ಕೆ ಏರಿ ಹೋಗ್ತಾರೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಲ್ಲಿ, ಯೇಸು ಸ್ವಾಮಿಯವರು ಕೂಡ ಮಾತನಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಆತನು, ಯೇಸು ಸ್ವಾಮಿಯವರು ಸತ್ತು 3ನೇ ದಿವಸದಲ್ಲಿ ಪುನರುತ್ಥಾನವನ್ನ ಹೊಂದಿ 40 ದಿನಗಳ ಕಾಲ ಈ ಲೋಕದಲ್ಲಿ ಇದ್ದು ಅದಾದ್ಮೇಲೆ ಅವರು ಪರಲೋಕಕ್ಕೆ ಏರಿ ಹೋದರು ಎಂಬುದಾಗಿ ಸತ್ಯವೇದ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ. ಅದಾದ್ಮೇಲೆ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 11ನೇ ವಚನ, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂಬುದಾಗಿ. ಸೊ ಯಾರ್ಯಾರು ನೀವೆಲ್ಲ ಗಲಿಲಾಯದವ್ರೆ, ಯಾಕೆ ನೀವು ಗಲಿಬಿಲಿ ಮಾಡ್ಕೊಂಡಿದ್ದಾರ, ಯಾಕೆ ನೀವು ಇನ್ನೂ ನೋಡ್ತಾ ನಿಂತಿದ್ದೀರಾ? ಆಕಾಶಕ್ಕೆ ಏರು ಹೋದ ಯೇಸು ಸ್ವಾಮಿ ಹೋದ್ಮೇಲೆ ಗಲಿಲಾಯದವ್ರು ಯಾಕೆ ನೀವು ನಿಂತಿದ್ದಾರ ಇನ್ನು ನೋಡ್ಕೊಂಡು? ಯಾವ ರೀತಿಯಾಗಿ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದನೋ ಅದೇ ರೀತಿಯಾಗಿ ಮತ್ತೆ ಈ ಲೋಕಕ್ಕೆ 2ನೇ ಸಾರಿ ಈ ಲೋಕಕ್ಕೆ ಬರುವನು ಎಂಬತಕ್ಕಂತಹ ಒಂದು ವಾಣಿ ಏನಾಯ್ತು, ದೈವ ವಾಣಿ ಆ ಜಲ್ಲಿರ್ತಕ್ಕಂಥ ಜನರಿಗೆ ತಿಳಿಸ್ತಾ ಎಂಬುದಾಗಿ ಹೇಳುತ್ತೆ. ಪ್ರಿಯರೇ, ನಾವು ಸಹ ಏನಾಗ್ತೀವಿ, ಮರಣವನ್ನ ಹೊಂದ್ತೀವಿ, ಆದ್ರೆ ಮತ್ತೆ ನಾವು ಸಹ ಪರಲೋಕಕ್ಕೆ ಏರಿ ಹೋಗುವಂತಹ ಒಂದು ಮಹಾ ನಿರೀಕ್ಷೆಯನ್ನ, ಕ್ರಿಸ್ತನಲ್ಲಿ ನಾವು ನಿದ್ರೆ ಹೋದ್ರೆ, ಕ್ರಿಸ್ತನಲ್ಲಿ ನಾವು ತೀರ್ ಹೋದ್ರೆ, ಸೊ ಅಥವಾ ಈಗಲೇ ನಾಳೆ ನಾಡಿದ್ದು ಯೇಸು ಸ್ವಾಮಿ ನಮ್ಮ ಜೊತೆಗೆ ಬಂದ್ರೆ ನಾವು ಸಹ ಮಾರ್ಪಾಡು ಹೊಂದ್ತೀವಿ, ನಾವು ಸಹ ಪರಲೋಕಕ್ಕೆ ಏರಿ ಹೋಗ್ತೀವಿ ಅನ್ನೋದ್ರ ಉದ್ದೇಶಕ್ಕಾಗಿ ದೇವರು ಹನೋಕನ ಮೂಲಕವಾಗಿಯೂ, ಪ್ರವಾದಿಯಾದ ಎಲಿಯನ ಮೂಲಕವಾಗಿಯೂ ಮತ್ತು ಯೇಸು ಸ್ವಾಮಿಯ ಮೂಲಕವಾಗಿಯೂ ನಮ್ಗೇನ್ ಮಾಡಿದ್ದಾರೆ, ನಾವು ಪರಲೋಕಕ್ಕೆ ಹೋಗ್ಬಹುದು, ನಾವು ಸಹ ಪರಲೋಕಕ್ಕೆ ಏರಿ ಹೋಗ್ತೀವಿ ಅಂತಕ್ಕಂಥ ಒಂದು ಆಲೋಚನೆಯನ್ನು ಏನ್ ಮಾಡಿದ್ರು ದೇವ್ರು ನಮಗೆ ಮುನ್ಸೂಚನೆಯಾಗಿ ಕೊಟ್ಟರು ಎಂಬುದಾಗಿ ನೋಡ್ತೀವಿ. ಇಂಥ ಕೆಟ್ಟ ಪ್ರಪಂಚದಲ್ಲಿ ಹನೋಕನು ಜೀವಿಸಿದ, ಇವತ್ತು ನೀವು ಜೀವಿಸ್ತಾ ಇದ್ದೀವಿ. ಆದ್ರೆ ದೇವರು
ನಾವು ಹೇಳಲಿಕ್ಕೆ ಒಂದು ಏನಾದ್ರೂ ಒಂದು ಕಾರಣ ಇರ್ಬೋದು. ಇಲ್ಲ, ಈ ಪ್ರಪಂಚ ಕೆಟ್ಟು ಹೋಗಿದೆ, ಕಾಲ ಕೆಟ್ಟು ಹೋಗಿದೆ. ನೀವು ಸೃಷ್ಟಿನ ತೆಗೆದುಕೊಡ್ರಿ, ಸೃಷ್ಟಿಯ ಸುಂದರವಾದ ಅರಣ್ಯದಲ್ಲಿ ಒಂದು ದೊಡ್ಡ ಮರ ಇರ್ತದೆ. ಇವಾಗಲೂ ಸಹ ಆ ದೊಡ್ಡ ಮರಕ್ಕೆ ಇನ್ನೊಂದು ಸಣ್ಣ ಮರ ಏನಾಗ್ತದೆ, ಒಂದು ಅಂಟ್ಕೊಂಡು ಹೋಗ್ತಾ ಇರ್ತದೆ. ಅದೇನೇ, ಅದು ಸೃಷ್ಟಿಯ ನಿಯಮ. ಸೊ ಕಾಲ ಏನಾದ್ರೂ ಅದಕ್ಕೆ ಇಫೆಕ್ಟ್ ಆಗುತ್ತಾ? ಇಲ್ಲ, ಅದ್ರ ಪಾಡಿಗೆ ಅದು ಬೆಳೀತಾ ಇರ್ತದೆ. ಅದ್ರ ಪಾಡಿಗೆ ಅದು ಸೂರ್ಯನ ಕಿರಣಗಳನ್ನ ನೋಡ್ತಾ ಇರ್ತದೆ. ಒಂದು ದಟ್ಟವಾದ ಅರಣ್ಯ ಎಷ್ಟು ಸುಂದರವಾಗಿ ಅದು ಬೆಳೀತಾ ಇರ್ತದೆ. ಕಾಡು, ಬೆಟ್ಟ, ಹಚ್ಚು ಹಸಿರು. ಇವಕ್ಕೆ ಏನಾದ್ರೂ ಕಾಲದ ಪರಿಣಾಮ? ಇಲ್ಲ, ಏನು ಆಗ್ತಾ ಇಲ್ಲ. ಸೊ ಆ ಕಾಲದಲ್ಲಿ ಹೇಗೆ ಬೆಳೀತೈತೆ, ಈಗಲೂ ಹಂಗೆ ಬೆಳೀತಾ ಇದೆ ಎಂಬುದಾಗಿ ನಾವು ನೋಡ್ತೀವಿ. ಆದ್ರೆ ಮನುಷ್ಯ ಮಾತ್ರ ಒಂದು ಕಾರಣವನ್ನ ಹೇಳ್ತಾನೆ. ಇಲ್ಲ, ನಾನು ಇರ್ತಕ್ಕಂತಹ ಸ್ಥಳ ಸರಿ ಇಲ್ಲ, ಪರಿಸರ ಸರಿ ಇಲ್ಲ, ನನ್ನ ಸ್ನೇಹಿತರು ಸರಿ ಇಲ್ಲ, ಅದರಿಂದ ಅವ್ನು ಕೆಟ್ಟ ಹೋಗ್ಬಿಟ್ಟ, ಇವ್ರು ಕೆಟ್ಟ ಹೋಗ್ಬಿಟ್ರು, ಅವ್ರು ಕೆಟ್ಟ ಹೋಗ್ಬಿಟ್ರು ಎಂಬುದಾಗಿ ನಾವು ಮಾತಾಡ್ಕೊಳ್ಳುವಂತವ್ರು ಆಗ್ತೀವಿ. ಆದ್ರೆ ಕೆಟ್ಟು ಹೋಗೋದಕ್ಕೆ ಇವ್ಯಾವುದು ಕಾರಣಗಳಲ್ಲ. ಮನುಷ್ಯನ ಮನಸ್ಸು ಕೆಟ್ಟು ಹೋಗ್ತಾ ಇರ್ತಕ್ಕಂಥದ್ದು. ನಾನು ಕೆಡಬೇಕು ಅಂತ ನಾನು ಪ್ರಯತ್ನ ಪಟ್ರೆ ನಾನು ಕೆಟ್ಟೆ ಹೋಗ್ತೀನಿ. ಇಲ್ಲಪ್ಪ, ಎಲ್ಲೇ ಇದ್ರು ಸಹ ನಾನು ಕೆಡಬಾರ್ದು, ನಾನು ದೇವರ ದೃಷ್ಟಿಯಲ್ಲಿ ಒಬ್ಬ ಒಳ್ಳೆಯ ಮಗನಾಗಿ, ಒಳ್ಳೆಯ ಮಗಳಾಗಿ, ಪರಿಶುದ್ಧನಾಗಿ, ಪರಿಶುದ್ಧಳಾಗಿ ಜೀವಿಸ್ಬೇಕೆಂಬುದಾಗಿ ನಾನು ಪ್ರಯತ್ನ ಪಟ್ರೆ ಖಂಡಿತವಾಗ್ಲು ಯಾವುದು ಈ ಪರಿಸ್ಥಿತಿಗಳು, ಕಾಲಗಳು, ಇದು ಯಾವುದು ಏನಾಗಲ್ಲ, ನಮ್ಗೆ ಅಡ್ಡಿ ಆಗೋದಿಲ್ಲ. ಯಾವುದೇ ಕಾಲಮಾನದಲ್ಲಿ ಸರ್. ಹನೋಕನ ಕಾಲದಲ್ಲಿಯೂ ಪಾಪ ಇತ್ತು, ಈಗಿನ ನಮ್ಮ ಕಾಲದಲ್ಲಿಯೂ ಪಾಪ ಇದೆ. ಆದ್ರೆ ಹನೋಕನು ಎಷ್ಟು ಅನನ್ಯವಾಗಿ ದೇವರ ಜೊತೆಗೆ ನಡೆದುಕೊಂಡು ಹೋದದ್ರ ಪ್ರಯುಕ್ತವಾಗಿ ಮರಣವನ್ನ ಅನುಭವಿಸದೆ ಹೋದನೆಂಬುದಾಗಿ. ಸೊ ಸಾವು ಅಂತಕ್ಕಂಥದ್ದು ಆತನಿಗೆ ಪರಿಚಯ ಆಗ್ಲಿಲ್ಲ. ಸೊ ಇಡೀ ಪ್ರಪಂಚ ಇದು ನಮ್ಮೆಲ್ರಿಗೂ ಒಂದು ಏನಂದ್ರೆ ಒಂದು ಸೂಜಿಗೆ ಅನಿಸ್ತದೆ, ಆಶ್ಚರ್ಯ ಅನಿಸ್ತದೆ. ಹೇಗಪ್ಪ, ಹೇಗ್ ಸಾಧ್ಯ, ಹೇಗ್ ಸಾಯದೆ ಹೋದ್ನೆ ಎಂಬುದಾಗಿ. ಸೊ ದೇವರ ಕೈಯಲ್ಲಿ ಎಲ್ಲವೂ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಸೊ ದೇವರು ಒಬ್ಬ ಭಕ್ತನಿಗೋಸ್ಕರ ಏನೇನ್ ಮಾಡ್ಬೇಕೆಂಬುದಾಗಿ ಆಸೆ ಪಡುವಂತವ್ರು ಆಗ್ತಾರೋ, ಏನೇನ್ ಯೋಜನೆ ಆಗ್ತಾರೋ ಅದೆಲ್ಲವೂ ಸಹ ದೇವರು ಮಾಡುವಂತವ್ರಾಗಿದ್ದಾರೆ. ನಾವು ದೇವರ ಜೊತೆಗೆ ಅನ್ಯೋನ್ಯವಾಗಿ ಇವತ್ತಿಗೂ ಸಹ ನಡೆದುಕೊಂಡ್ರೆ, ಆತನ ಆಜ್ಞೆಗಳಂತೆ ನಡೆದುಕೊಂಡ್ರೆ, ನಮ್ಮನ್ನು ಸಹ ದೇವ್ರು ಏನ್ ಮಾಡ್ತಾರೆ, ಪರಲೋಕಕ್ಕೆ ಏರಿಸಿ ಕರ್ಕೊಂಡು ಹೋಗ್ತಾರೆ. ಆತನ ಸಿಂಹಾಸನದಲ್ಲಿ ನಮ್ಮನ್ನು ಸಹ ಏನ್ ಮಾಡ್ತಾರೆ, ಪಕ್ಕದಲ್ಲಿ ನಮ್ಮನ್ನು ನಿಲ್ಲಿಸುವಂತವ್ರಾಗ್ತಾರೆ. ಪರಲೋಕ ರಾಜ್ಯವನ್ನು ನಾವು ನೋಡುವಂತವ್ರಾಗ್ತೀವಿ. ಆ ಪರಲೋಕ ರಾಜ್ಯದಲ್ಲಿ ನಾವು ಚಿರಕಾಲ ಜೀವಿಸ್ಲಿಕ್ಕೆ ದೇವ್ರು ಏನ್ ಮಾಡಿದ್ದಾರೆ, ಒಂದು ನಿರೀಕ್ಷೆಯನ್ನ ಕೊಟ್ಟಿದ್ದಾರೆ, ಒಂದು ಮಾರ್ಗಗಳನ್ನ ಮಾಡಿದ್ದಾರೆ. ಸೊ ಆ ಮಾರ್ಗದತ್ತ ನಾವು ನೋಡುವಂತವ್ರಾಗ್ತೀವಿ. ಸೊ ಅದನ್ನ ಮಾಡಿರುವಂತವ್ರು ಯಾರಂದ್ರೆ ಯೇಸು ಸ್ವಾಮಿ ಅವರು. ತಪ್ಪಿ ಹೋಗಿರ್ತಕ್ಕಂತಹ ಈ ಒಂದು ತಂದೆ ಮಕ್ಕಳ ಸಂಬಂಧವನ್ನ ಪುನರ್ ಸ್ಥಾಪಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ಯೇಸು ಸ್ವಾಮಿ ಅವರು. ಪರಲೋಕದಲ್ಲಿ ಆದಿ ಕಾಂಡದಲ್ಲಿ ನಾವು ನೋಡ್ತೀವಿ, ಆದಾಮ ಮತ್ತು ಅವಳು ನೇರವಾಗಿ ದೇವರನ್ನ ನೋಡ್ತಾ ಇದ್ರು ಎಂಬುದಾಗಿ ನೋಡ್ತೀವಿ. ಇವತ್ತು ನಾವು ದೇವರ ವಾಕ್ಯದ ಮೂಲಕವಾಗಿ ದೇವರನ್ನ ನೇರವಾಗಿ ನೋಡ್ತಾ ಇದ್ದೀವಿ. ಆದ್ರೆ ಈ ನೇರವಾಗಿರತಕ್ಕಂತಹ ಡೈರೆಕ್ಟ್ ಕಮ್ಯುನಿಕೇಶನ್ ಏನಿದೆ ಅಂದ್ರೆ ಮನುಷ್ಯನ ಪಾಪ ಅವಿಧೇಯತೆ ಮೂಲಕವಾಗಿ ಅದೇನಾಯ್ತು, ಕಟ್ಟಾಯ್ತು. ಮನುಷ್ಯ ಮತ್ತು ಮನುಷ್ಯನ ನಡುವೆ ಇರತಕ್ಕಂತ ಸಂಬಂಧಗಳು ಏನಾಯ್ತು, ಪಾಪದ ಪರಿಣಾಮ ಕಟ್ಟಾಯ್ತು. ಸೊ ಹೀಗೆ ಕಡಿದು ಹೋಗ್ತಾ ಇರತಕ್ಕಂತ ಸಂಬಂಧಗಳನ್ನ ಪುನರ್ ಸ್ಥಾಪಿಸುವುದಕ್ಕೋಸ್ಕರ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದ್ರೆ ನಾವು ನೋಡ್ತೀವಿ. ಸೊ ನಾವು ಅಂತಹ ದೇವರನ್ನ ಆರಾಧಿಸುವಂತವರಾಗಿದ್ದೇವೆ, ಅಂತ ದೇವರನ್ನ ಸೇವಿಸುವಂತವರಾಗಿದ್ದೇವೆ. ಸೊ ನಾವು ಸಹ ಅನ್ಯೋನ್ಯವಾಗಿ ದೇವರ ಜೊತೆಗೆ ನಮ್ಮ ಹೊಂದಾಣಿಕೆ, ದೇವರ ಜೊತೆಗೆ ನಾವು ಅನ್ಯೋನ್ಯವಾಗಿ ಜೀವಿಸಿದ್ರೆ ನಾವು ಸಹ ಪರಲೋಕಕ್ಕೆ ಹೋಗುವಂತಹ ಒಂದು ನಿರೀಕ್ಷೆನ ನಮಗೆ ಕೊಟ್ಟಿದ್ದಾರೆ, ಪರಲೋಕದಲ್ಲಿ ಜೀವಿಸುವಂತದ್ದು. ಸೊ ಮುಂದೆ ನಾವು ಕಾಣದೇ ಇರತಕ್ಕಂತಹ ಪರಲೋಕವನ್ನ, ಆ ಪರಲೋಕದ ವೈಭವವನ್ನ ಸಹ ದೇವರು ನಮ್ಮ ಸತ್ಯವೇದದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ಪರಲೋಕ ಇವತ್ತು ಪ್ರತಿಯೊಬ್ಬರು ಸಹ ದೇವ್ರ ವಾಕ್ಯವನ್ನ ಯಾಕೆ ಕೇಳುವಂತವ್ರು ಆಗ್ತಾರೆ? ಯಾಕೆ ನಾವು ದೇವ್ರ ಆಜ್ಞೆಗಳನ್ನ ಕೈಕೊಂಡು, ಇಲ್ಲಪ್ಪ ನಾನು ನಿತ್ಯ ಜೀವಕ್ಕೆ ಸೇರ್ಬೇಕು, ನಾನು ಪರಲೋಕಕ್ಕೆ ಹೋಗ್ಬೇಕು, ಆ ದೇವ್ರ ಜೊತೆಗೆ ನಾನು ಏನಾಗ್ಬೇಕು, ಸಮ್ಮಿಲನವಾಗ್ಬೇಕು, ಆ ದೇವ್ರ ಜೊತೆಗೆ ಜೀವಿಸ್ಬೇಕು, ನಾನು ಸದಾಕಾಲ ನಾನು ಇರ್ಬೇಕು. ದೇವ್ರು ಹೇಳಿದ್ದಾರೆ, ನಿಮ್ಮನ್ನ ಸದಾಕಾಲಕ್ಕೂ ಜೀವಿಸ್ಲಿಕ್ಕೆ ನಾನು ಕರೆದಿದ್ದೀನಿ ಎಂಬುದಾಗೆ. ಹೌದು ಅಂತ. ಸೊ ಇವತ್ತು ಎಲ್ಲರ ಬಗ್ಗೆನೂ ಅದು ಒಂದು ಕ್ಯೂರಿಯಾಸಿಟಿ ಇದೆ, ಒಂದು ಕುತೂಹಲ ಇದೆ. ಇಲ್ಲ, ನಾನು ಪರಲೋಕಕ್ಕೆ ನಾನು ಸೇರ್ಬೇಕು. ಹಾಗಾದ್ರೆ ಈ ಮಾಡುವಂತ ಕಾರ್ಯಗಳು ಯಾವುದು? ಹನೋಕನ್ ಏನ್ ಮಾಡ್ದ ಅಂದ್ರೆ ದೇವರ ಆಜ್ಞೆಗಳನ್ನ ಕೈಕೊಂಡ, ಅವ್ನು ಗೊತ್ತಿತ್ತು ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ, ಅಷ್ಟೇ ಅದನ್ನ ಅವನು ಮಾಡ್ಕೊಂಡು ಹೋಗ್ಬಿಟ್ಟ ಎಂಬುದನ್ನು ನೋಡ್ತೀವಿ. ಇಲ್ಲ, ನನ್ನ ದೇವ್ರು ಈ ರೀತಿ ಇದ್ದಾರೆ, ಆ ದೇವ್ರನ್ನ ನಾನು ಆರಾಧಿಸ್ಬೇಕು, ಆ ದೇವ್ರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು, ಆ ದೇವ್ರ ಗುಣಾತಿಶಗಳು ಈ ರೀತಿ ಇದೆ, ಇವುಗಳ ಪ್ರಕಾರ ನಾನು ಹೋದ್ರೆ ಖಂಡಿತವಾಗ್ಲೂ ನಾನು ಏನಾಗ್ತೇನೆ, ಈ ಮಾರ್ಗದಲ್ಲಿ ನಾನು ಯಶಸ್ಸನ್ನ ಸಾಧಿಸ್ತೇನೆ. ಸೊ ಈ ಮಾರ್ಗದಲ್ಲಿ ಹೋದ್ರೆ ಖಂಡಿತವಾಗ್ಲೂ ದೇವ್ರು ನನ್ನನ್ನ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಂಬಿದ್ದ, ಬಲವಾಗಿ ನಂಬಿದ್ದ. ಈ ಪರಿಸ್ಥಿತಿಗಳು ಮತ್ತು ಯಾವುದೇ ರೀತಿಯ ಇರ್ತಕ್ಕಂಥ ಕಾಲಮಾನಗಳು ಏನಾಗ್ಲಿಲ್ಲ, ಅವನಿಗೆ ಅಡ್ಡಿಪಡಿಸ್ಲಿಲ್ಲ. ನಾವು ಹನೋಕನ ಕಾಲದಲ್ಲಿ ಇದ್ದಂತ ಕೆಟ್ಟತನ ಈ ಕಾಲದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ಯಾವುದೇ ಸ್ಥಳದಲ್ಲಿರ್ಲಿ, ಯಾವುದೇ ಪ್ರದೇಶದಲ್ಲಿರ್ಲಿ, ಯಾವುದೇ ಹಳ್ಳಿಯಲ್ಲಿರ್ಲಿ, ಯಾವುದೇ ಪಟ್ಟಣಗಳಲ್ಲಿರ್ಲಿ, ಆದ್ರೆ ಈ ಒಂದು ಪಾಪ ಅಂತಕ್ಕಂಥದ್ದು ನಮಗೇನಾಗಬಾರ್ದು, ಅಂಟಿಸಿಕೊಳ್ಳದೆ, ಸೊ ನಾವು ಅದರಲ್ಲಿ ದಾಸರಾಗದೆ ದೇವರ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸಿದ್ರೆ ಖಂಡಿತವಾಗ್ಲೂ ದೇವರು ಹನೋಕನಿಗೆ ಮಾಡಿರ್ತಕ್ಕಂಥ ಆಶೀರ್ವಾದವನ್ನು ನಮಗೂ ಮಾಡುವಂತವ್ರಾಗ್ತಾರೆ.
ಕೀರ್ತನೆ 49ನೇ ಅಧ್ಯಾಯ 9ನೇ ವಚನ ತಿಳಿಸ್ತದೆ ಏನು ಅಂತ ಹೇಳಿದ್ರೆ, ಮರಣವನ್ನ ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ, ಅಂತಹ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು ಎಂಬುದಾಗಿ ಹೇಳುತ್ತೆ. ಮರಣವನ್ನ ತಪ್ಪಿಸಿಕೊಳ್ಳೋದಕ್ಕೆ ಎಷ್ಟೇ ಹಣ ಕೊಟ್ಟರು ಈ ಲೋಕದಲ್ಲಿ ಇಲ್ಲಪ್ಪ, ಈಗ ಎಷ್ಟು ಕೋಟಿ ಬಿಲಿಯನ್ಸ್ ಆಫ್ ಬಿಲಿಯನ್ಸ್ ಶ್ರೀಮಂತರು ಈ ಲೋಕದಲ್ಲಿ ಇದ್ದಾರೆ. ಸೊ ಅವರೆಲ್ಲ ಏನ್ ಮಾಡ್ತಾರ ಅಂದ್ರೆ, ದುಡ್ಡು ಕೊಟ್ಟು ಈ ಮರಣವನ್ನ ಪೋಸ್ಟ್ಪೋನ್ ಮಾಡಬಹುದು. ಇಲ್ಲಪ್ಪ ಇದು ಬರದೇ ಇರುತ್ತಾರ. ಇವತ್ತು ಕೊರೋನಾ ಆಗ್ಲಿ ಇದಾಗ್ಲಿ ಅನೇಕ ಜನ ಸಾವನ್ನ ಅಪ್ಪಿದ್ದಾರೆ. ಅಂತ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಈ ಸಾವನ್ನ ನಾವು ನೋಡ್ತೀವಿ. ಹಣ ಕೊಟ್ಟು ಇದನ್ನ ಏನ್ ಮಾಡ್ಬೋದು, ಅವ್ರು ತಪ್ಪಿಸ್ಬೋದಿತ್ತು, ಆದ್ರೆ ಸಾಧ್ಯ ಇಲ್ಲ. ಆದ್ರೆ ನಮಗೆ ದೇವರು ವಾಗ್ದಾನವನ್ನ ಮಾಡಿದ್ದಾರೆ. ಏನಂತ? ನಾನು ಎಲ್ಲಿರುತ್ತೇನೋ ನೀವು ಸಹ ಅಲ್ಲಿ ಇರುವಿರಿ ಅಂತ. ಸೊ ಯೇಸು ಸ್ವಾಮಿ 2500 ವರ್ಷಗಳ ಹಿಂದೆ ಬಂದ್ರು, ಆತನು ಸ್ವಾರ್ಥೆನ ಸಾರಿದ್ರು, ಹತ್ತು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ರು, ಮರಣವನ್ನ ಗೆದ್ರು. ಅದಾದ್ಮೇಲೆ 40 ದಿನಗಳ ಕಾಲ ಶಿಷ್ಯರ ಜೊತೆಗಿದ್ರು, ಕೆಲವು ಭಕ್ತಿಗಳನ್ನ ಸಂಧಿಸಿದ್ರು. ಅದಾದ್ಮೇಲೆ 40 ದಿವಸದ ಮೇಲೆ ಪರಲೋಕಕ್ಕೆ ಏರಿ ಹೋದ್ರು ಎಂಬುದಾಗಿ ದೇವ್ರ ವಾಕ್ಯ ತಿಳಿಸಲ್ಪಡ್ತದೆ. ಅದೇ ಪ್ರಕಾರವಾಗಿ ನಾವು ಸಹ ಕ್ರಿಸ್ತನಲ್ಲಿ ಜೀವಿಸಿದ್ರೆ, ದೇವರ ಜೊತೆಗೆ ಅನ್ಯೋನ್ಯವಾಗಿ ನಡೆದುಕೊಂಡ್ರೆ ನಾವು ಸಹ ಪರಲೋಕಕ್ಕೆ ಏನ್ ಮಾಡ್ತೀವಿ, ಹೋಗುವಂತವ್ರು ಆಗ್ತೇವೆ. ಸೊ ನಾವು ಪರಲೋಕಕ್ಕೆ ಹೋಗುವಂತ ಸಂತಾನದವರು, ಜನಾಂಗದವರು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ. ಸೊ ಆಗಿರೋದ್ರಿಂದ ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿ, ನಾವು ಸಹ ದೇವರ ಜೊತೆಗೆ ಯಾವ ರೀತಿ ಅನ್ಯೋನ್ಯವಾಗಿ ನಡೆದುಕೊಂಡನೋ ಅದೇ ಪ್ರಕಾರವಾಗಿ ನಾವು ಪರಲೋಕಕ್ಕೆ ಏರಿ ಹೋಗುವಂತವ್ರು ಆಗ್ತೇವೆ. ಅನ್ಯೋನ್ಯವಾಗಿ ನಡೆದುಕೊಂಡಿದ್ರಿಂದ ಕಾಣದೆ ಹೋದ. ಸೊ ಈ ರೀತಿಯಾಗಿ ನಾವು ಸಹ ದೇವರ ಆಜ್ಞೆಗಳು, ದೇವರ ವಾಕ್ಯಕ್ಕೆ ತಕ್ಕಂತೆ ನಡೆದ್ರೆ ಖಂಡಿತವಾಗ್ಲೂ ಪರಲೋಕ ಅಂತಕ್ಕಂತಹ ಒಂದು ಸೌಭಾಗ್ಯದಲ್ಲಿ ಸೇರುವಂತ ಅವಕಾಶವನ್ನ ದೇವ್ರು ನಮ್ಗೆ ಕೊಡ್ತಾರೆ. ಮತ್ತು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬರನ್ನ ದೇವರ ಆಶೀರ್ವಾದ ಮಾಡ್ಲಿ, ಮತ್ತು ಬೋಧಕರನ್ನ ಅವ್ರ ಕುಟುಂಬಗಳನ್ನ ಆಶೀರ್ವಾದ ಮಾಡ್ಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಆಮೆನ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಈ ಮುಂಚಾನೆ ವೇಳೆಯಲ್ಲಿ ಬಹಳ ಅತ್ಯುತ್ತಮ ರೀತಿಯಲ್ಲಿ ಅನೋಕನ ಜೀವಿತದ ವಿಷಯವಾಗಿ ಮತ್ತು ನಾವು ಹೇಗೆ ಈ ಲೋಕದಲ್ಲಿ ಜೀವಿಸಬೇಕು ಅಂತ್ಯಕಾಲದಲ್ಲಿ ಎಂಬುದಾಗಿ ಹೋಲಿಕೆಯನ್ನು ಮಾಡಿ ನಮಗೆ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಂತ ಬೋಧಕರಂತ ತಿಮೋತಿಯವರಿಗೆ ಹೃದಯಪೂರ್ವಕವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸುವಂತರಾಗಿದೆ. ಈಗ ನಾವು ಪ್ರಾರ್ಥನಾ ಸಮಯಕ್ಕೆ ಬರೋಣ. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದಂತ ಒಂದು ಹಂತ. ಪ್ರಾರ್ಥನೆ ವಿಷಯಗಳನ್ನ ನೋಡುವಾಗೆ ಥಾಯ್ಲ್ಯಾಂಡ್ ಇಂದ ಬೋಧಕರಂತ ಸುಧಾಕರ್ ಅವರಿದ್ದಾರೆ ನಮ್ಮದಲ್ಲಿ. ಅವರು ನಮಗೆ ಕೊನೆಯ ಒಂದು ಪ್ರಾರ್ಥನೆಯನ್ನ ನಡೆಸ್ಕೊಡ್ತಾರೆ. ಕೆಲವು ಮನವಿಗಳಿದೆ ಬೋಧಕರೇ, ಆ ಮನವಿಗಳನ್ನ ನೀವು ಬರ್ಕೊಳ್ಳಿ. ನಿಮ್ಮ ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಹೋದರಿ ಸುಜಾತ ಅವರ ಆರೋಗ್ಯಕ್ಕಾಗಿ, ಬರ್ಕೋತಾ ಇದ್ದೀರಾ? ಸಹೋದರಿ ರೋಜಾ ಸೇಫ್ ಡೆಲಿವರಿಗಾಗಿ, ಮತ್ತೆ ಡೆಲಿವರಿ ಸೇಫ್ ಡೆಲಿವರಿ ರೋಜಾ, ಸಹೋದರಿ ರೋಜಾ. ನವೀನ್ ಕಿಡ್ನಿ ಪ್ರಾಬ್ಲಮ್. ಯಶ್ರಾಜ್ ಕೆಲಸಕ್ಕಾಗಿ ಮತ್ತು ಆತನ ಮೂಗಿನ ಸಮಸ್ಯೆಯನ್ನ ದೇವರು ಪರಿಹರಿಸಲಿ. ಮತ್ತು ನಮ್ಮ ಪುಣೆದಿಂದ ಸ್ಯಾಲಿಸ್ಬರಿ ಚರ್ಚಿಂದ ಪಾತ್ಪಿಂಡರ್ ಕ್ಯಾಂಪ್ ಹೋಗಿದ್ದಾರೆ ಮಕ್ಕಳು, 4 days. ಆ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅವರು ಸೇಫ್ ಆಗಿ ಬರುವಂತೆ. ಮತ್ತು ನಮ್ಮ ಮುಂದಿನ ಎಲ್ಲಾ ಕಾರ್ಯಕ್ರಮಗಳು, ಹೊಸದ ಕಾರ್ಯಕ್ರಮ ಮತ್ತು 31ನೇ ತಾರೀಕು ನಡೀತಕ್ಕಂಥ ಪ್ರಾರ್ಥನಾ ಕೂಟಕ್ಕಾಗಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲೆಲ್ಲಿ ಆ ಸಭೆಗಳನ್ನ ಹಾರೈಸ್ತಕ್ಕಂಥವ್ರು ಅವರೆಲ್ಲರಲ್ಲಿ. ಮತ್ತೆ ಬೇರೆ ಏನಾದ್ರು ಮನವಿ ಇದೆಯಂತೀರಾ ನಿಮ್ಮಲ್ಲಿ? ಪಾಸ್ಟರ್ ರಾಜ್ಕುಮಾರ್ ಅವರಿಗೂ. ಪಾಸ್ಟರ್ ರಾಜ್ಕುಮಾರ್ ಅವರ ಆರೋಗ್ಯಕ್ಕಾಗಿ. ಗುಡ್ ಮಾರ್ನಿಂಗ್ ಕಲ್ಪನಾ. ಎಸ್ ಮಾ. ನನ್ನ ತಮ್ಮನ್ ಟ್ರೈನಿಂಗ್ ಆಗಿದೆ ಕೆಲ್ಸದ್ದು. ಇವತ್ ಕನ್ಫರ್ಮೇಶನ್ ಕೊಡ್ಬೇಕು, ಸ್ವಲ್ಪ ಪ್ರೇಯರ್ ಮಾಡಿ. ಓಕೆ. ಸಹೋದರಿ ಸ್ಯಾಲರಿ ಅಪಾಯಿಂಟ್ಮೆಂಟ್ ಲೆಟರ್ ಎಲ್ಲ ಬರ್ಬೇಕು ಇವತ್ತು. ಸಹೋದರಿ ಕಲ್ಪನಾ ತಮ್ಮನ ಕೆಲಸಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. Morning, Pastor Onsi. Yes, good morning, sir. Yeah, Pastor, just pray for my daughter-in-law's brother, Pawan by name, Pawan Malvekar. 29th his marriage is there. Okay, Pawan Malvekar ಅವರ ಮದುವೆಗೋಸ್ಕರವಾಗಿ 29th Malvekar, Pawan Malvekar. Okay. Yeah. ಅವರ ಮದುವೆಗೋಸ್ಕರವಾಗಿ. And for my family, pray for my family. ಎಲ್ಲ ಪ್ರೇಮ್ನಾಥ್ ಕೋಲ್ಕರ್ ಫ್ಯಾಮಿಲಿಗೋಸ್ಕರ. ಸೊ ಪ್ರಾರ್ಥನೆನ
ನಾವು ಬೋಧಕರಂತ ಸುಧಾಕರ್ ಅವರು ಮಾಡ್ತಾರೆ ಥಾಯ್ಲೆಂಡ್ ಇಂದ. ಅದಾದ ನಂತರ ನಾವು ಪರಲೋಕದ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದವನ್ನ ಪಾಸ್ಟರ್ ತಿಮೋತಿ ಅವರು ನಮ್ಗೆ ಪವನ್ ಮಾಲೇಕರ್ ಅವ್ರಿಗೆ ಏನ್ ಮದುವೆ request, ಮದುವೆ pastor? ಮದುವೆ ಪವನ್ ಮ್ಯಾರೇಜ್ 29. 29. marriage. ಪವನ್ ಮಾಲೇಕರ್. ಎಸ್. ಓಕೆ, ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಬೋಧಕರಂತ ಸುಧಾಕರ್ ಅವರು ಕೂಡ ನಾವು ಪ್ರಾರ್ಥನೆ ಮಾಡಿ ಪರಲೋಕದ ಪ್ರಾರ್ಥನೆಯ ನಂತರ ಪಾಸ್ಟರ್ ತಿಮೋತಿ ಅವರು ನಮಗೆ ಅಂತ್ಯ ಆಶೀರ್ವಾದವನ್ನು ಕೊಡುವ ಕೇಳ್ಬೋದು. ಓಕೆ, ಪ್ರಾರ್ಥನೆ ಮಾಡುವ. Our glorious Heavenly Father in heaven, we pray for all the Bible requests here, O Lord. Through the Holy Bible, O Lord, as we have seen, many people were healed, their hearts were touched. O Lord, let Sushila sister's health, we pray for her, O Lord, touch her, O Lord, and heal her, as in the time of apostles and many people were healed. We pray that you will touch her and heal her, Lord. We pray for Sister Rosa, and whatever her request, O Lord, has been given here. Father, bless her and let her have a safe delivery, my Lord. As she's carrying the baby, my Lord, we pray for the future and we submit Sister Rosa into your hands, O Lord. Father in heaven, bless the doctors and the nurses as they are there, O Lord. Father, we pray, let the holy angels touch Sister Rosa and then let there be a safe delivery of the baby. We submit mother and child into your hands, O Lord. Father in heaven, we pray for Brother Naveen, who has a kidney problem. We've been praying for him so long, O Lord. We pray that you'll touch Brother Naveen, O Lord. Let there be a supernatural transformation of a new kidney implantation, O Lord. Angels, let the angels too, O Lord, Father in heaven, let there be healing, O Father in heaven. We claim the blessings of the words in the scriptures, the healing scriptures, O Lord, so that you will touch him and bless him, O Lord. We claim Psalms 91 blessings to be upon Brother Naveen. And Lord, let him be healed and let all the prayers of the pastors and our brothers be heard. Father in heaven, we also pray for the Salisbury children, Salisbury Park children have gone for the Pathfinders, O Lord. We pray that you will touch them, O Lord, as they are there. Some unwanted things may happen, but we pray, O Lord, that the holy angels will guide them and protect them, keep them away from all harms and dangers, my Lord. Let the children return back home safely, my Lord. We submit them into your hands. Father, we also pray for Pastor Rajkumar, his health, O Lord. Father in heaven, touch Pastor Rajkumar. O Lord, he's been your servant. O God of Almighty, let the holy angels guide him and protect him. O God, maybe he might be worried about many other things, but we pray, O Lord, take care of all his problems, and we pray that he will be healed, O Lord, so that he can come back and worship with us and share his testimony. Father in heaven, we also pray for Brother Sister Kalpana's brother, appointment letter, O Lord. We're waiting, O Lord, eagerly. We pray that you bless this house. Bless Sister Kalpana's brother, O Lord, so that he will get this job, O Father in heaven. O God, you are Almighty God, as a great reward and strength, O Father in heaven. Let our prayers be heard. We also pray Pawan Malekar, O Lord, for the marriage as they're preparing all the things, O Lord. Father in heaven, bless, O Lord, and also we pray that the marriage will take place well. We submit them all into your hands, O Lord, all the relatives, friends, they're lending money and all these things. Let the program go in a great success, my Lord, and let the holy angels watch over them. We also pray for the pastor, O Lord, as he's taking care of this Anandin Ahara, O Lord, and the morning worship and evening. Father, bless his ministry, bless all my brothers and sisters from Bidar and other parts of Karnataka, O Lord. Father in heaven, O Lord, let there be a great awakening of
the religion, Lord, what we have learned, and let us raise our voice high to be a Christian, O Lord. Father in heaven, bless all our members, and let us, as we live, let us live in a hope to be in your kingdom. As Abraham left the land of Canaan, his hope was to reach to the promised land, and that was his quest, O Lord, throughout his life. And so shall it be with us, my Lord, to enter God's kingdom. Father, bless his ministry, bless all my brothers and sisters. I'm happy to see Pastor Timothy, my Lord, after so long. Father, bless his ministry also, his family, and use everyone for your glory and honor. We ask all these mighty blessings in Jesus' holy name. Amen. 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 ಪರಲೋಕ ನಮ್ಮ ತಂದೆಯೇ, ನನ್ನ ನಾಮವು ಪರಿಶುದ್ಧರಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನ ಶೋಧನೆಗೆ ಸೇರಿಸದೆ ಕೇಳಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಕುಮಾರ ದೇವನ ಕೃಪೆ, ಪವಿತ್ರಾತ್ಮನ ಅನುನ್ನತಿ ಈಗಲೇ ಯಾವಾಗಲೂ ಈ ಪ್ರಾರ್ಥನಾ ಮನವಿಗಳಲ್ಲಿ ಇರ್ತಕ್ಕಂತಹ ಎಲ್ಲಾ ನಿನ್ನ ಮಕ್ಕಳ ಸಂಗಡಲು, ಅನುದಿನದ ಮನ್ನಾ ಕಾರ್ಯಕ್ರಮದ ಎಲ್ಲಾ ವೀಕ್ಷಕ ಬಂಧುಗಳ ಮೇಲೆಯೂ, ಹಾಗೂ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರತಕ್ಕಂಥ ಬೋಧಕರು ಅವ್ರ ಕುಟುಂಬದ ಮೇಲೆಯೂ, ಹಾಗೂ ಇನ್ನುಳಿದ ಎಲ್ಲ ಬೋಧಕರು ಮತ್ತು ಎಲ್ಲಾ ನಿನ್ನ ಮಕ್ಕಳು, ನಿನ್ನ ಭಕ್ತರ ಮೇಲೆಯೂ ಇಂದು ಎಂದೆಂದಿಗೂ ಸದಾ ಕಾಲ ನೆಲೆ ಇರ್ಲಿಕ್ಕೆ ಅಂತ ಬಿಡುತ್ತದೆ ಸ್ವಾಮಿ. ಆಮೆನ್. ಆಮೇನ್. ಆಮೇನ್.